ವಾದಳು. ಮತ್ತು ಒಬ್ಬ ಸನ್ಯಾಸಿಯ ಮಗಳು ಅದೇ ಹೆಸರಿನ ಪ್ರಚೇತರನ್ನು ಹೊಂದಿದ್ದ 10 ಸಹೋದರರೊಂದಿಗೆ ತನ್ನನ್ನು ತಾನು ಒಗ್ಗೂಡಿಸಿಕೊಂಡಳು ಎಂದು ನಾನು ಕೇಳಿದ್ದೆ. ಅವನು ತನ್ನ ಕಣ್ಣುಗಳನ್ನು ಪ್ರಾಮಾಣಿಕತೆಯಿಂದ ಹೊಳೆಯುವಂತೆ ನಿಲ್ಲಿಸಿದನು. ನಮ್ಮ ತಾಯಿ ನಮಗೆ ದ್ರೌಪದಿ ಆನಂದಿಸಲು ಆದೇಶಿಸಿದ್ದಾರೆ, ಏಕೆಂದರೆ ನಾವು ದಾನವಾಗಿ ಏನನ್ನಾದರೂ ಪಡೆಯುತ್ತೇವೆ. ಈ ಕಾರ್ಯವು ಸದ್ಗುಣವಾಗಿದೆ ಎಂದು ನಾನು ನಂಬುತ್ತೇನೆ. ಅವರ ಬುದ್ಧಿವಂತ ಮತ್ತು ಸಹಾನುಭೂತಿಯುಳ್ಳ ತಾಯಿಯಾದ ಕುಂತಿ ಒಪ್ಪಿಕೊಂಡು ತಲೆಯಾಡಿಸಿದಳು. ನನ್ನ ಮಾತುಗಳು ಸುಳ್ಳಾಗಿರಬಹುದೆಂದು ನನಗೆ ಭಯವಾಗುತ್ತದೆ. ಅವಳ ಧ್ವನಿ ಸ್ವಲ್ಪ ನಡುಗುತ್ತಿತ್ತು. ಎಲ್ಲರೂ ಮಾತನಾಡುವಾಗ ವ್ಯಾಸನು ತನ್ನ ಆಸನದಿಂದ ಎದ್ದು ಅವನ ಕಣ್ಣುಗಳು ಕಿಡಿಗೇಡಿತನದಿಂದ ಮಿನುಗುತ್ತಿದ್ದವು. ನನ್ನ ಪ್ರಿಯ ರಾಜ, ಅವನು ದ್ರುಪದನಿಗೆ, ಈ ವಿಷಯದ ಬಗ್ಗೆ ಖಾಸಗಿಯಾಗಿ ಮಾತನಾಡೋಣ. ಈ ಪ್ರಾಚೀನ ಅಧ್ಯಾಸದ ಹಿಂದಿನ ಸತ್ಯವನ್ನು ಮತ್ತು ಅದನ್ನು ಶಾಶ್ವತ ಸದ್ಗುಣವೆಂದು ಏಕೆ ಪರಿಗಣಿಸಲಾಗುತ್ತದೆ ಎಂಬುದನ್ನು ನಾನು ಬಹಿರಂಗಪಡಿಸುತ್ತೇನೆ ಎಂದು ಹೇಳಿದನು. ಸಭೆಯು ವ್ಯಾಸ ಮತ್ತು ದ್ರುಪದರು ಮರಳಲು ಕಾಯುತ್ತಿದ್ದಾಗ ದಾಳಿಯು ನಿರೀಕ್ಷೆಯಿಂದ ತುಂಬಿತ್ತು. ಅಂತಿಮವಾಗಿ ಋಷಿಯು ಖಾಸಗಿ ಅಪಾರ್ಟ್ಮೆಂಟಿನ ಹೊರಬಂದನು. ಅವನ ಮುಖವು ಬುದ್ಧಿವಂತಿಕೆಯಿಂದ ಹೊಳೆಯಿತು. ನನ್ನ ರಾಜ, ಅವನು ದ್ರುಪದನಿಗೆ, ಬನ್ನಿ, ನಾವು ಈ ಪವಿತ್ರ ಆಚರಣೆಯ ಬಗ್ಗೆ ರಹಸ್ಯವಾಗಿ ಮಾತನಾಡೋಣ ಎಂದು ಹೇಳಿದನು. ಆದ್ದರಿಂದ ಪ್ರಾಚೀನ ಸಂಪ್ರದಾಯದ ಬಗ್ಗೆ ಅವರ ತಿಳುವಳಿಕೆಯನ್ನು ಶಾಶ್ವತವಾಗಿ ಬದಲಾಯಿಸುವ ಆಳವಾದ ಬಹಿರಂಗಪಡಿಸುವಿಕೆಗೆ ವೇದಿಕೆಯನ್ನು ಸಿದ್ಧಪಡಿಸಲಾಯಿತು. ಹಿಂದಿನ ದಿನಗಳಲ್ಲಿ ನೈಮಿಷ ಕಾಡಿನಲ್ಲಿ ಆಕಾಶವಾಸಿಗಳು ದೊಡ್ಡ ಯಜ್ಞವನ್ನು ಮಾಡುತ್ತಿದ್ದರು. ಅವರಲ್ಲಿ ವಿವಸ್ವತ ಮಗನಾದ ಯಮನು ಈ ಆಚರಣೆಗಾಗಿ ಪ್ರಾಣಿಗಳನ್ನು ಕೊಲ್ಲುವ ಪಾತ್ರವನ್ನು ವಹಿಸಿದ್ದನು. ಆದಾಗ್ಯೂ ಈ ಅವಧಿಯಲ್ಲಿ ಅವನು ಒಬ್ಬನೇ ಒಬ್ಬ ಮನುಷ್ಯನನ್ನು ಕೊಲ್ಲಲಿಲ್ಲ ಮತ್ತು ಸಾವು ಸ್ವತಃ ಜಗತ್ತಿನಿಂದ ಅಮಾನತುಗೊಂಡಂತೆ ತೋರುತ್ತಿತ್ತು. ಇದರ ಪರಿಣಾಮವಾಗಿ ಮಾನವರ ಜನಸಂಖ್ಯೆಯು ಅಗಾಧವಾಗಿ ಬೆಳೆಯಲು ಪ್ರಾರಂಭಿಸಿತು. ಸೋಮಸಕ ವರ್ಣ ಕುಬೇರ ಮತ್ತು ಇತರರ ನೇತೃತ್ವದಲ್ಲಿ ಬ್ರಹ್ಮಾಂಡದ ಸೃಷ್ಟಿಕರ್ತನಾದ ಪ್ರಜಾಪತಿಯನ್ನು ಸಂಪರ್ಕಿಸಿದ ಅವರು ಮಾನವರ ಸಂಖ್ಯೆಯಲ್ಲಿ ಈ ತ್ವರಿತ ಹೆಚ್ಚಳದ ಬಗ್ಗೆ ಚಿಂತಿಸಿದರು. ಅವರು ಮನುಷ್ಯರು ಮತ್ತು ಅಮರರ ನಡುವಿನ ವ್ಯತ್ಯಾಸವಿಲ್ಲದೆ ಅವರು ಬೆದರಿಕೆಗೆ ಒಳಗಾಗಿದ್ದಾರೆ ಎಂದು ವಿವರಿಸಿದರು. ಪ್ರಜಾಪತಿಯು ಅವರಿಗೆ, ಯಮದ ಪಾತ್ರವು ತಾತ್ಕಾಲಿಕವಾಗಿದೆ ಮತ್ತು ಯಜ್ಞದಲ್ಲಿ ತನ್ನ ಕೆಲಸವನ್ನು ಪೂರ್ಣಗೊಳಿಸಿದಾಗ ಸಾವು ತನ್ನ ನೈಸರ್ಗಿಕ ಕ್ರಮವನ್ನು ಪುನರಾರಂಭಿಸುತ್ತದೆ ಎಂದು ಭರವಸೆ ನೀಡಿದ ಆಕಾಶಕಾಯಗಳು ಭವ್ಯವಾದ ಯಜ್ಞಕ್ಕೆ ಮರಳಿದವು. ಅಲ್ಲಿ ಅವರು ಭಾಗೀರಥಿ ನದಿಯ ಪ್ರವಾಹದಲ್ಲಿ ಚಿನ್ನದ ಕಮಲವನ್ನು ಹೊತ್ತೊಯ್ಯುತ್ತಿರುವುದನ್ನು ಗಮನಿಸಿದರು. ಆಕಾಶಕಾಯಗಳ ಮುಖ್ಯಸ್ಥನಾದ ಇಂದ್ರನು ಕಮಲವನ್ನು ಹಿಂಬಾಲಿಸಿದನು ಮತ್ತು ನದಿಯ ದಡದಲ್ಲಿ ಅಳುತ್ತಿರುವ ಮಹಿಳೆಯೊಬ್ಬಳನ್ನು ಕಂಡನು. ಅವಳು ತೊರೆಗಳಲ್ಲಿ ತನ್ನ ಮುಖವನ್ನು ತೊಳೆದುಕೊಳ್ಳುತ್ತಿದ್ದಳು ಮತ್ತು ಅವಳ ಕಣ್ಣೀರು ಚಿನ್ನದ ಕಮಲಗಳಾಗಿ ಬದಲಾಗುತ್ತಿದ್ದವು. ಇಂದ್ರನು ಆ ಸ್ತ್ರೀಯ ಬಳಿ ಹೋಗಿ ಆಕೆಯ ಗುರುತು ಮತ್ತು ಅಳಲು ಕಾರಣವನ್ನು ಕೇಳಿದನು. ಆ ಸ್ತ್ರೀಯು ನಿಗೂಢತೆಯ ಸುಳಿವನ್ನು ಹೊಂದಿದ್ದಳು. ಇಂದ್ರನು ತನ್ನನ್ನು ಹಿಂಬಾಲಿಸುವಂತೆ ವಿನಂತಿಸಿದಳು. ಅವಳು ಏನೋ ಅಳುತ್ತಿದ್ದಳು ಎಂಬುದನ್ನು ಬಹಿರಂಗಪಡಿಸಲು ದಾರಿಯನ್ನು ಮುನ್ನಡೆಸಿದರು. ಅವರು ನಡೆಯುವಾಗ ಶೀಘ್ರದಲ್ಲೇ ಇಂದ್ರನು ಹಿಮಾವತ್ನ ಒಂದು ಶಿಖರದ ಮೇಲೆ ಸಿಂಹಾಸನದ ಮೇಲೆ ಡೈಸ್ ಆಡುತ್ತಿದ್ದ ಯುವಕನನ್ನು ಕಂಡನು. ಯುವಕನು ಬೇರೆ ಯಾರೂ ಅಲ್ಲ, ದೇವತೆಗಳ ದೇವರು ಮಹಾದೇವನಾಗಿದ್ದ ಇಂದ್ರನ ಅಹಂಕಾರ ಮತ್ತು ದುರಹಂಕಾರವು ತನ್ನನ್ನು ಸ್ವಾಧೀನಪಡಿಸಿಕೊಂಡಿತು ಮತ್ತು ಅವನು ಬ್ರಹ್ಮಾಂಡದ ಒಡೆಯನೆಂದು ಹೆಮ್ಮೆ ಪಡುತ್ತಿದ್ದನು. ಆದಾಗ್ಯೂ ಮಹಾದೇವನು ಇಂದ್ರನ ಪ್ರಕೋಪವನ್ನು ನೋಡಿ ಕೇವಲ ಮುಗುಳ್ನಕ್ಕನು ಮತ್ತು ಒಂದೇ ನೋಟದಲ್ಲಿ ಆಕಾಶಗಳ ಮುಖ್ಯಸ್ಥನನ್ನು ಪಾರ್ಶ್ವವಾಯುವಿಗೆ ತಳ್ಳಿದನು. ಅವನನ್ನು ನಿಶ್ಚಲಗೊಳಿಸಿದನು. ನಂತರ ಮಹಾದೇವನು ಇಂದ್ರನನ್ನು ಹತ್ತಿರಕ್ಕೆ ಕರೆತರುವಂತೆ ಮಹಿಳೆಗೆ ಸೂಚಿಸಿದನು. ಆದ್ದರಿಂದ ದೇವರಿಗೆ ಅನುಗುಣವಾಗಿ ವ್ಯವಹರಿಸಬಹುದು. ಇಂದ್ರನು ಮಹಿಳೆಯನ್ನು ಸ್ಪರ್ಶಿಸಿದ ತಕ್ಷಣ ಅವನು ಭೂಮಿಯ ಮೇಲೆ ಬಿದ್ದನು. ಭಯದಿಂದ ಅವನ ಕಾಲುಗಳು ದುರ್ಬಲಗೊಂಡವು. ಮಹಾದೇವನು ಇಂದ್ರನಿಗೆ
ಅಂತಹ ನಡವಳಿಕೆಯನ್ನು ಪುನರಾವರ್ತಿಸದಂತೆ ಹೇಳಿದನು. ಮತ್ತು ಹಿಮಾವತ್ನ ಎದೆಯಲ್ಲಿರುವ ಗುಹೆಯಿಂದ ದೊಡ್ಡ ಕಲ್ಲನ್ನು ತೆಗೆದುಹಾಕುವಂತೆ ಆದೇಶಿಸಿದನು. ಇಂದ್ರನು ಆ ಕಲ್ಲನ್ನು ತೆಗೆದುಹಾಕಿದಾಗ ತನ್ನನ್ನು ಹೋಲುವ ಇತರ 4 ಸಿಕ್ಕಿಬಿದ್ದಿರುವ ಗುಹೆಯನ್ನು ಕಂಡನು. ಅವರ ಅವಸ್ಥೆಯನ್ನು ನೋಡಿ ಸಕನು ದುಃಖದಿಂದ ತುಂಬಿ, ನಾನು ಈ ರೀತಿ ಇರಬೇಕೇ ಎಂದು ಕೂಗಿದನು. ಇಂದ್ರನ ಮೂರ್ಖತನದಿಂದ ಕೋಪಗೊಂಡ ಮಹಾದೇವನು ತಾನು ಅವನನ್ನು ಅವಮಾನಿಸಿದ್ದೇನೆ ಎಂದು ಹೇಳಿ ತಡಮಾಡದೆ ದೊರೆಯೊಳಗೆ ಪ್ರವೇಶಿಸುವಂತೆ ಅವನನ್ನು ಶಪಿಸಿದನು. ಭಯದಿಂದ ನಡುಗಿದ ಇಂದ್ರನು ಮಹಾದೇವನನ್ನು ಅನಂತ ಬ್ರಹ್ಮಾಂಡದ ಮೇಲ್ವಿಚಾರಕರ ಭಾವ ಎಂದು ಸಂಬೋಧಿಸಿದನು. ಮಹಾದೇವನು ಮುಗುಳ್ನಕ್ಕನು ಮತ್ತು ಇಂದ್ರನಿಗೆ ಅವನಂತಹ ಮನೋಭಾವವನ್ನು ಹೊಂದುವವರು ಎಂದಿಗೂ ಅವನ ಅನುಗ್ರಹವನ್ನು ಪಡೆಯುವುದಿಲ್ಲ ಎಂದು ಹೇಳಿದನು. ಅವನು ಇಂದ್ರನಿಗೆ ಬ್ರಹ್ಮಾಂಡದಲ್ಲಿ ಮಲಗಲು ಸೂಚನೆ ನೀಡಿದನು. ರಾಜ ದ್ರುಪದನ ಅರಮನೆಯ ಭವ್ಯವಾದ ಸಭಾಂಗಣದಲ್ಲಿ ಭವ್ಯವಾದ ಸಂಭ್ರಮಾಚರಣೆ ನಡೆಯುತ್ತಿತ್ತು. ಶ್ರೀಗಂಧದ ಸಿಹಿ ವಾಸನೆ ಮತ್ತು ಅತಿಥಿಗಳ ಮೃದುವಾದ ಮಾತುಗಳಿಂದ ಗಾಳಿಯು ತುಂಬಿತ್ತು. ರಾಜನು ತನ್ನ ಅಲಂಕಾರದಲ್ಲಿ ಹೊಳೆಯುತ್ತಿದ್ದನು. ಅಮೂಲ್ಯವಾದ ಆಭರಣಗಳು ಮತ್ತು ಮುತ್ತುಗಳಿಂದ ಅಲಂಕರಿಸಲ್ಪಟ್ಟ ತನ್ನ ಮಗಳು ಕೃಷ್ಣನನ್ನು ನೋಡುತ್ತಿರುವಾಗ ಹೆಮ್ಮೆಯಿಂದ ಹೊಳೆಯುತ್ತಿದ್ದನು. ಅವಳ ಕಪ್ಪು ಕೂದಲು ಸಂಕೀರ್ಣವಾದ ಮುಳ್ಳುಗಳಿಂದ ಅಲಂಕರಿಸಲ್ಪಟ್ಟಿತ್ತು. ಚಂದ್ರನು ಪುಷ್ಯ ನಕ್ಷತ್ರಪುಂಜವನ್ನು ಪ್ರವೇಶಿಸುತ್ತಿದ್ದಂತೆ ಅತ್ಯಂತ ಮಂಗಳಕರವಾದ ದಿನವೊಂದು ಉದಯಿಸಿತು. ಪ್ರಖ್ಯಾತ ಋಷಿಯಾದ ವ್ಯಾಸನು ಪಾಂಡುವಿನ ಮಗನಾದ ರಾಜ ಯುಧಿಷ್ಠಿರನ ಮುಂದೆ ನಿಂತು, ಈ ದಿನವು ಬಹಳ ಸಂತೋಷದ ದಿನವಾಗಿದೆ. ನಿಮ್ಮ ಸಹೋದರರ ನಡುವೆ ಮೊದಲು ಕೃಷ್ಣನ ಕೈಯನ್ನು ನಿಮ್ಮ ಕೈಯಾಗಿ ತೆಗೆದುಕೊಳ್ಳಿ ಎಂದು ಘೋಷಿಸಿದನು. ರಾಜನ ಕಣ್ಣುಗಳು ಉತ್ಸಾಹದಿಂದ ಹೊಳೆಯುತ್ತಿದ್ದವು. ಅವನು ಒಪ್ಪಿಗೆಯಾಗಿ ತಲೆಯೇ ಆಡಿಸಿದನು. ಮದುವೆಯ ಸಿದ್ಧತೆಗಳು ನಿಖರವಾಗಿದ್ದವು. ರಾಜ ದ್ರುಪದನು ತನ್ನ ಅರಮನೆಯನ್ನು ಕಮಲ, ಲಿಲ್ಲಿ ಮತ್ತು ಆಕಾಶದಲ್ಲಿ ನಕ್ಷತ್ರಗಳಂತೆ ಹೊಳೆಯುವ ಅಮೂಲ್ಯ ಕಲ್ಲುಗಳಿಂದ ಅಲಂಕರಿಸಲು ಯಾವುದೇ ವೆಚ್ಚವನ್ನು ಬಿಡಲಿಲ್ಲ. ಅಂಗಣವು ವರ್ಣರಂಜಿತರ ರೇಷ್ಮೆ ಮತ್ತು ಸುಗಂಧ ಉಡುಪುಗಳ ಸಮುದ್ರವಾಗಿತ್ತು. ಆದರೆ ಬ್ರಾಹ್ಮಣರು, ಮಂತ್ರಿಗಳು ಮತ್ತು ನಾಗರಿಕರು ಸೇರಿದಂತೆ ಅತಿಥಿಗಳು ತಮ್ಮ ಶ್ರೇಣಿಗೆ ಅನುಗುಣವಾಗಿ ತಮ್ಮ ಆಸನಗಳನ್ನು ತೆಗೆದುಕೊಂಡಿದ್ದರು. ಕುರು ವಂಶದ ರಾಜಕುಮಾರರು ತಮ್ಮ ಅತ್ಯುತ್ತಮ ಉಡುಪುಗಳನ್ನು ಧರಿಸಿ ಸಭಾಂಗಣವನ್ನು ಪ್ರವೇಶಿಸುತ್ತಿದ್ದಂತೆ ಅವರು ಕೌಪೆನ್ಗೆ ನುಗ್ಗಲು ಸಿದ್ಧರಾಗಿದ್ದ ಪ್ರಬಲ ಗೂಳಿಗಳಂತೆ ಕಾಣುತ್ತಿದ್ದರು. ಅವರ ಪುರೋಹಿತನಾದ ಧೌಮ್ಯನು ವೇದಗಳನ್ನು ಚೆನ್ನಾಗಿ ಬಲ್ಲವನಾಗಿದ್ದು ಪವಿತ್ರವಾದ ಬೆಂಕಿಯನ್ನು ಹೊತ್ತಿಸಿ ಅದರ ಜ್ವಾಲೆಗಳಿಗೆ ಶುದ್ಧೀಕರಿಸಿದ ಬೆಣ್ಣೆಯನ್ನು ಸುರಿಸಿದನು. ಸೂಕ್ತವಾದ ಮಂತ್ರಗಳಿಂದ ಅವನು ಯುಧಿಷ್ಠಿರನನ್ನು ಕೃಷ್ಣನೊಂದಿಗೆ ಒಗ್ಗೂಡಿಸಿದನು. ಮತ್ತು ಅವರು ಬೆಂಕಿಯ ಸುತ್ತಲೂ ನಡೆಯುತ್ತಿದ್ದಾಗ ಅವರ ಕೈಗಳು ಒಟ್ಟಿಗೆ ಹಿಡಿದುಕೊಂಡಿದ್ದವು. ಸಂಯೋಗವು ಪೂರ್ಣಗೊಂಡಿತು ಮತ್ತು ಧೌಮ್ಯನು ತನ್ನ ರಹಸ್ಯವನ್ನು ತಿಳಿದುಕೊಂಡನು. ನವವಿವಾಹಿತರು ತಮ್ಮ ಜೀವನವನ್ನು ಒಟ್ಟಿಗೆ ಪ್ರಾರಂಭಿಸಲು ಬಿಟ್ಟನು. ಆದರೆ ಇದು ಸರಳವಾದ ಮದುವೆಯಾಗಿರಲಿಲ್ಲ, ಏಕೆಂದರೆ ಪಾಂಡವ ಸಹೋದರರಲ್ಲಿ ಪ್ರತಿಯೊಬ್ಬರೂ ಕೃಷ್ಣನ ಕೈಯನ್ನು ಪುರೋಹಿತರ ಸಹಾಯದಿಂದ ತೆಗೆದುಕೊಳ್ಳುತ್ತಿದ್ದರು. ದಿವ್ಯ ಋಷಿ ಒಂದು ಅದ್ಭುತವಾದ ವಿಷಯವನ್ನು ಭವಿಷ್ಯ ನುಡಿದಿದ್ದವು. ಪ್ರತಿ ಮದುವೆಯ ನಂತರ ಕೃಷ್ಣನು ಪ್ರತಿದಿನ ತನ್ನ ಕನ್ಯತ್ವವನ್ನು ಮರಳಿ ಪಡೆಯುತ್ತಾನೆ. ಮದುವೆಗಳು ಮುಗಿಯುತ್ತಿದ್ದಂತೆ ರಾಜ ದ್ರುಪದನು ತನ್ನ ಅಳಿಯಂದಿರ ಮೇಲೆ ಉಡುಗೊರೆಗಳನ್ನು ಸುರಿಸಿದನು. ಆತ ಅವರಿಗೆ 100 ಚಿನ್ನದ ಗುಣಮಟ್ಟದ ಕಾರುಗಳನ್ನು ಉಡುಗೊರೆಯಾಗಿ ನೀಡಿದನು. ಪ್ರತಿಯೊಂದು ಚಿನ್ನದ ಕಟ್ಟುಗಳಿಂದ 4 ಕುದುರೆಗಳಿಂದ ಚಿತ್ರಿಸಲ್ಪಟ್ಟವು. ಅವುಗಳ ದೇವಾಲಯಗಳು ಮತ್ತು ಮುಖಗಳ ಮೇಲೆ ಶುಭ ಗುರುತುಗಳಿಂದ ಅಲಂಕರಿಸಲ್ಪಟ್ಟ 100 ಆನೆಗಳು, ದುಬಾರಿ ನಿಲುವಂಗಿಗಳು ಮತ್ತು ಆಭರಣಗಳನ್ನು ಧರಿಸಿದ 100 ಮಹಿಳಾ ಸೇವಕರು ಮತ್ತು ಅನೇಕ ಅಮೂಲ್ಯ ಉಡುಪುಗಳನ್ನು ಒಳಗೊಂಡಂತೆ ಸಾಕಷ್ಟು ಸಂಪತ್ತು. ಚಂದ್ರ ವಂಶದ ರಾಜನಾದ ಯಜ್ಞಸೇನನು ತನ್ನ ಅಳಿಯನಿಗೆ ಉದಾರವಾಗಿ ಉಡುಗೊರೆ ನೀಡಿದ್ದನು. ಪಾಂಡವ ಸಹೋದರರಲ್ಲಿ ಪ್ರತಿಯೊಬ್ಬರೂ
ಅಪಾರ ಸಂಪತ್ತು ಮತ್ತು ದುಬಾರಿ ನಿಲುವಂಗಿಗಳನ್ನು ಪಡೆದರು. ಜೊತೆಗೆ ಅನೇಕ ವೈಭವದ ಆಭರಣಗಳನ್ನು ಪಡೆದರು. ತಮ್ಮ ಹೊಸ ಪತಿಯರೊಂದಿಗೆ ಮತ್ತು ಸಂಪತ್ತು ತುಂಬಿದ ತಮ್ಮ ಬೊಕ್ಕಸಗಳೊಂದಿಗೆ ಪಾಂಡುವಿನ ಪುತ್ರರು ತಮ್ಮ ದಿನಗಳನ್ನು ರಾಜ ದ್ರುಪದನ ರಾಜಧಾನಿಯಲ್ಲಿ ಇಂದ್ರವಂತೆಯೇ ಸಂತೋಷ ಮತ್ತು ಸಂತೋಷದಿಂದ ಕಳೆದರು. ದ್ರುಪದ ಸಾಮ್ರಾಜ್ಯದಲ್ಲಿ ರಾಜ ದ್ರುಪದನ ಭಯವು ಕ್ಷೀಣಿಸಲು ಪ್ರಾರಂಭಿಸಿದಾಗ ನೆಮ್ಮದಿ ಮತ್ತು ಸಂತೋಷದ ಭಾವವು ಗಾಳಿಯನ್ನು ತುಂಬಿತು. ಪಾಂಡವರೊಂದಿಗಿನ ಅವನ ಮೈತ್ರಿಯು ಶಾಂತಿ ಮತ್ತು ಸಮೃದ್ಧಿಯ ಹೊಸ ಯುಗವನ್ನು ತಂದಿತು. ಕುಂತಿಯ ನೇತೃತ್ವದಲ್ಲಿ ರಾಜಮನೆತನದ ಹೆಂಗಸರು ಕೃಷ್ಣನನ್ನು ತಮ್ಮ ಮಧ್ಯದಲ್ಲಿ ಸ್ವಾಗತಿಸಿದರು. ಅವರು ಗೌರವದಿಂದ ಅವಳ ಬಳಿಗೆ ಬಂದರು, ತಮ್ಮನ್ನು ತಾವು ಪರಿಚಯಿಸಿಕೊಂಡರು ಮತ್ತು ಗೌರವದ ಸಂಕೇತವಾಗಿ ಅವಳ ಪಾದಗಳನ್ನು ಮುಟ್ಟಿದರು. ಕೆಂಪು ರೇಷ್ಮೆ ಉಡುಪಿನಲ್ಲಿ ಮಣಿಕಟ್ಟುಗಳ ಮೇಲೆ ಶುಭ ದಾರದಿಂದ ಅಲಂಕರಿಸಲ್ಪಟ್ಟ ಕೃಷ್ಣನು ಕುಂತಿಯ ಮುಂದೆ ಜೋಡಿಸಿದ ಅಂಗೈಗಳೊಂದಿಗೆ ನಿಂತನು. ಅವಳ ಅತ್ತೆ ಪ್ರೀತಾ ಕುಂತಿ ಕೃಷ್ಣನ ಸೌಂದರ್ಯ ಮತ್ತು ಮೋಡಿಗೆ ಆಕರ್ಷಿತರಾಗುವುದನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಅವಳ ಕಣ್ಣುಗಳಲ್ಲಿ ಹೊಳೆಯುವ ಪ್ರೀತಿಯಿಂದ ಪ್ರೀತಾ ತನ್ನ ಸೊಸೆಯನ್ನು ಆಶೀರ್ವದಿಸಿ ಅವಳ ಸಂತೋಷ ಮತ್ತು ಸಮೃದ್ಧಿಯನ್ನು ಹಾರೈಸಿದಳು. ನೀನು ನಿನ್ನ ಗಂಡನಿಗೆ ಇಂದ್ರನಿಗೆ ಸಚ್ಚಿಯಂತೆ ವೈಭವಸಿಗೆ ಸ್ವರವಾಗು, ಸೋಮನಿಗೆ ರೋಹಿಣಿ, ನನಗೆ ದಮಯಂತಿ, ವೈಶ್ರವಣನಿಗೆ ಭದ್ರವಸಿಷ್ಠನಿಗೆ ಅರುಂಧತಿ, ನಾರಾಯಣನಿಗೆ ಲಕ್ಷ್ಮಿ. ನೀನು ದೀರ್ಘಾಯುಷ್ಯದ ಮತ್ತು ವೀರ ಮಕ್ಕಳ ತಾಯಿಯಾಗು ಮತ್ತು ಸಂತೋಷವನ್ನು ತರುವ ಎಲ್ಲವೂ ನಿನ್ನದಾಗಲಿ. ಅದೃಷ್ಟ ಮತ್ತು ಸಮೃದ್ಧಿಯು ಯಾವಾಗಲೂ ನಿನ್ನನ್ನು ಹಿಂಬಾಲಿಸಲಿ ಮತ್ತು ನಿನ್ನ ದಿನಗಳು ನಿನ್ನ ಗಂಡನಿಗೆ ಭಕ್ತಿ ಮನರಂಜನೆ ನೀಡುವ ಅತಿಥಿಗಳು ಮತ್ತು ನಿನ್ನ ಬಾಗಿಲಿಗೆ ಬರುವವರನ್ನು ಗೌರವಿಸುವ ದಿನಗಳಿಂದ ತುಂಬಿರಲಿ ಎಂದು ಪ್ರೀತಾ ಹೇಳಿದರು. ಪ್ರೀತಿಯ ಮಾತುಗಳು ಗಾಳಿಯಲ್ಲಿ ತೂಗಾಡುತ್ತಿರುವಾಗ ಕೃಷ್ಣನು ಶ್ರದ್ಧೆಯಿಂದ ಆಲಿಸಿದನು. ಅವಳ ಕಣ್ಣುಗಳು ಕೃತಜ್ಞತೆಯಿಂದ ಹೊಳೆಯುತ್ತಿದ್ದವು. ಈ ಉದಾತ್ತ ಮಹಿಳೆಯರ ಉಪಸ್ಥಿತಿಯು ರಾಜ್ಯಕ್ಕೆ ಶಾಂತಿ ಮತ್ತು ಸಾಮರಸ್ಯದ ಭಾವವನ್ನು ತಂದಂತೆ ವಾತಾವರಣವು ಉಷ್ಣತೆ ಮತ್ತು ಪ್ರೀತಿಯಿಂದ ತುಂಬಿತ್ತು. ನಂತರದ ದಿನಗಳಲ್ಲಿ ಕೃಷ್ಣನು ಪಾಂಡವರಿಗೆ ಸಂತೋಷ ಮತ್ತು ಸಂತೋಷವನ್ನು ತರುತ್ತಲೇ ಇದ್ದನು. ಅವಳು ಅವರಿಗೆ ದೂರದಿಂದ ಉಡುಗೊರೆಗಳನ್ನು ಕಳುಹಿಸಿದಳು. ಕುಮುತ್ತುಗಳು ಮತ್ತು ಲ್ಯಾಪಿಸ್ ಲಾಜುಲಿಯಿಂದ ಮಾಡಿದ ಚಿನ್ನದ ಆಭರಣಗಳು, ದೂರದ ಪ್ರದೇಶಗಳಲ್ಲಿ ನೇಯ್ದ ದುಬಾರಿ ನಿಲುವಂಗಿಗಳು, ಸುಂದರವಾದ ಕಂಬಳಿಗಳು ಮತ್ತು ಮೃದುವಾದ ಚರ್ಮಗಳು. ಅವಳು ಕಳುಹಿಸಿದ ಪಾತ್ರೆಗಳು ರತ್ನಗಳು ಮತ್ತು ವಜ್ರಗಳಿಂದ ಅಲಂಕರಿಸಲ್ಪಟ್ಟವು. ಇದು ಅವಳ ಸಂಪತ್ತು ಮತ್ತು ಔದಾರ್ಯಕ್ಕೆ ಸಾಕ್ಷಿಯಾಗಿದೆ. ಕೃಷ್ಣನು ಪಾಂಡವರಿಗೆ ವಿವಿಧ ದೇಶಗಳಿಂದ ಕರೆತಂದ ಮಹಿಳಾ ಸೇವಕರನ್ನು ಉಡುಗೊರೆಯಾಗಿ ನೀಡಿದನು. ಪ್ರತಿಯೊಬ್ಬರಿಗೂ ಸೌಂದರ್ಯ, ಯೌವನ ಮತ್ತು ಸಾಧನೆಗಳ ಮಾದರಿ. ಆಕೆ ಅವರಿಗೆ ಮದ್ರಾದಿಂದ ಉತ್ತಮ ತರಬೇತಿ ಪಡೆದ ಆನೆಗಳು, ದುಬಾರಿ ಸಲಕರಣೆಗಳಲ್ಲಿ ಕುದುರೆಗಳು, ಭವ್ಯವಾದ ಕುದುರೆಗಳಿಂದ ಎಳೆಯುವ ಕಾರುಗಳು ಮತ್ತು ಕೋಟ್ಯಂತರ ಶುದ್ಧ ಚಿನ್ನದ ನಾಣ್ಯಗಳನ್ನು ನೀಡಿದರು. ಮಧುವಿನ ವಧೆಯು ಪಾಂಡವರಿಗೆ ತನ್ನ ಆಶೀರ್ವಾದವನ್ನು ಕಳುಹಿಸಿದ್ದನು. ನ್ಯಾಯಯುತ ರಾಜನಾದ ಯುಧಿಷ್ಠಿರನು ಈ ಉಡುಗೊರೆಗಳನ್ನು ಕಂಡು ಬಹಳ ಸಂತೋಷಪಟ್ಟನು. ತನ್ನ ಪ್ರೀತಿ ಮತ್ತು ವಾತ್ಸಲ್ಯದ ಸಂಕೇತವಾಗಿ ಅವುಗಳನ್ನು ಕಳುಹಿಸಿದ ಗೋವಿಂದನನ್ನು ಮೆಚ್ಚಿಸಲು ಉತ್ಸುಕನಾಗಿ ಬಹಳ ಕೃತಜ್ಞತೆಯಿಂದ ಅವುಗಳನ್ನು ಸ್ವೀಕರಿಸಿದನು. ಪ್ರತಿಯೊಂದು ಉಡುಗೊರೆಯನ್ನು ಸ್ವೀಕರಿಸುವಾಗ ಕೃಷ್ಣನ ಔದಾರ್ಯವು ಮುಂದಿನ ಪೀಳಿಗೆಗೆ ತಮ್ಮ ರಾಜ್ಯಕ್ಕೆ ಸಮೃದ್ಧಿ ಮತ್ತು ಶಾಂತಿಯನ್ನು ತರುತ್ತದೆ ಎಂದು ತಿಳಿದ ಯುಧಿಷ್ಠಿರನ ಹೃದಯವು ಸಂತೋಷದಿಂದ ಉಬ್ಬಿಕೊಂಡಿತು. ಈ ರೀತಿಯಾಗಿ ಪಾಂಡವರು ಕೃಷ್ಣನ ದಯೆ ಮತ್ತು ಔದಾರ್ಯದಿಂದ ಆಶೀರ್ವದಿಸಲ್ಪಟ್ಟರು. ಅವರ ಜೀವನವು ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿತ್ತು. ದ್ರೌಪದಿಯು ಪಾಂಡುವಿನ ಪುತ್ರರೊಂದಿಗಿನ ಮದುವೆಯ ಸುದ್ದಿಯು ತನ್ನ ಸ್ವಯಂ ಆಯ್ಕೆಯ ಸಮಾರಂಭದಲ್ಲಿ ಭಾಗವಹಿಸಿದ್ದ ರಾಜರ ನಡುವೆ ಕಾಳಿರಿಚ್ಚಿನಂತೆ ಹರಡಿತು. ಪ್ರತಿ ರಾಜ್ಯದ ಗೂಢಚಾರರು, ಪ್ರಸಿದ್ಧ ಯೋಧ
ಅರ್ಜುನನನ್ನು ತನ್ನ ಒಡೆಯನಾಗಿ ಆಯ್ಕೆ ಮಾಡಿದ ಸುಂದರ ಯುವತಿಯ ಕತೆಗಳನ್ನು ಮರಳಿ ತಂದರು. ಪರಾಕ್ರಮಶಾಲಿ ಯೋಧನಾದ ಭೀಮನನ್ನು ಸಹ ವಿಸ್ಮಯಕಾರಿ ಪದಗಳಲ್ಲಿ ವಿವರಿಸಲಾಗಿದೆ. ಅವನ ಶಕ್ತಿ ಮತ್ತು ನಿರ್ಭಯತೆಯನ್ನು ಸಾಟಿಯಿಲ್ಲವೆಂದು ಹೇಳಲಾಗುತ್ತದೆ. ಪಾಂಡವರು ಶಾಂತಿಯುತ ಬ್ರಾಹ್ಮಣರ ವೇಷವನ್ನು ಧರಿಸಿದ್ದಾರೆ ಮತ್ತು ಕುಂತಿ ಮತ್ತು ಆಕೆಯ ಎಲ್ಲ ಪುತ್ರರು ಸುಟ್ಟು ಹೋದ ಲಕ್ಷದ ಮನೆಯಲ್ಲಿ ಪವಾಡಸದೃಶವಾಗಿ ಬದುಕುಳಿದಿದ್ದಾರೆ ಎಂದು ತಿಳಿದು ರಾಜರು ಆಶ್ಚರ್ಯಚಕಿತರಾದರು. ಪಾಂಡವರನ್ನು ಸಾವಿನ ಅಂಚಿನಿಂದ ಮರಳಿ ತಂದ ಅದೃಷ್ಟದ ವಿಚಿತ್ರ ತಿರುವನ್ನು ನೋಡಿ ಅವರು ಆಶ್ಚರ್ಯಚಕಿತರಾದರು. ಅವರು ಈ ಸುದ್ದಿಯನ್ನು ಯೋಚಿಸುತ್ತಿದ್ದಂತೆ ಅವರ ಕೋಪವು ಭೀಷ್ಮ ಮತ್ತು ಧೃತರಾಷ್ಟ್ರರ ಕಡೆಗೆ ತಿರುಗಿತು. ಅವರು ಪುರೋಚನನು ರೂಪಿಸಿದ ಕ್ರೂರ ಯೋಜನೆಗೆ ಕಾರಣವೆಂದು ಅವರು ದೂಷಿಸಿದರು. ಈತ ಮಧ್ಯೆ ದ್ರೌಪದಿ ಅರ್ಜುನನನ್ನು ತನ್ನ ಒಡೆಯನನ್ನಾಗಿ ಆರಿಸಿಕೊಂಡಿದ್ದಳು ಎಂದು ಕೇಳಿದಾಗ ದುರ್ಯೋಧನನ ಮುಖವು ಕುಸಿದು ಬಿದ್ದಿತು. ತನ್ನ ಸಹೋದರರಾದ ಅಶ್ವತ್ಥಾಮನು, ಶಕುನಿ, ಕರ್ಣ ಮತ್ತು ಕೃಪಾ ಅವರೊಂದಿಗೆ ಅವನು ಭಾರೀ ಹೃದಯದಿಂದ ಹಸ್ತಿನಾಪುರಕ್ಕೆ ಹೊರಟನು. ದುಶ್ಯಾಸನನು ಅವನಿಗೆ ಪಿಸುಗುಟ್ಟಿದನು. ಅರ್ಜುನನು ಬ್ರಾಹ್ಮಣನಂತೆ ವೇಷ ಧರಿಸದಿದ್ದರೆ ಅವನು ದ್ರೌಪದಿಯ ಕೈಯನ್ನು ಗೆಲ್ಲುತ್ತಿರಲಿಲ್ಲ. ಅದೃಷ್ಟವು ಸರ್ವೋಚ್ಚವಾಗಿದೆ. ನಮ್ಮ ಪ್ರಯತ್ನಗಳು ವ್ಯರ್ಥವಾಗಿವೆ. ಸಹೋದರರು ದುಃಖಿತ ಹೃದಯಗಳೊಂದಿಗೆ ಹಸ್ತಿನಾಪುರ ನಗರವನ್ನು ಪ್ರವೇಶಿಸಿದರು. ಅವರ ಹೆಮ್ಮೆಗೆ ಗಾಯವಾಯಿತು. ಅವರು ಅರಮನೆಗೆ ಆಗಮಿಸಿದಾಗ ಸುಟ್ಟು ಹೋದ ಮನೆಯಿಂದ ತಪ್ಪಿಸಿಕೊಂಡು ದ್ರುಪದದೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದ ಪಾಂಡವರ ದೃಶ್ಯದಿಂದ ಅವರು ಆಘಾತಕ್ಕೊಳಗಾದರು. ದುಷ್ಟದ್ಯುಮ್ನ, ಸಿಕಂದಿನ್ ಮತ್ತು ದ್ರುಪದದ ಇತರ ಪುತ್ರರು ಯುದ್ಧದಲ್ಲಿ ಅಜೇಯರಾಗಿ ಕಾಣುತ್ತಿದ್ದರು. ಸಹೋದರರ ಭಯ ಮತ್ತು ಹತಾಶೆ ಗಾಢವಾಯಿತು. ಆದಾಗ್ಯೂ ದ್ರೌಪದಿ ಪಾಂಡವರನ್ನು ತನ್ನ ಒಡೆಯರಾಗಿ ಆಯ್ಕೆ ಮಾಡಿಕೊಂಡಿದ್ದಾಳೆ ಎಂಬ ಸುದ್ದಿಯಿಂದ ವಿದುರನು ಅತಿಯಾಗಿ ಸಂತೋಷಪಟ್ಟನು. ಅವನು ಧೃತರಾಷ್ಟ್ರನ ಬಳಿಗೆ ಹೋಗಿ ಅದೃಷ್ಟದಿಂದಾಗಿ ಕುರುಗಳು ಏಳಿಗೆ ಹೊಂದುತ್ತಿದ್ದಾರೆ ಎಂದು ಉದ್ಧರಿಸಿದನು. ತನ್ನ ಹಿರಿಯ ಮಗ ದುರ್ಯೋಧನನನ್ನು ದ್ರುಪದನ ಮಗಳು ಆಯ್ಕೆ ಮಾಡಿದ್ದಾಳೆಂದು ಭಾವಿಸಿ ಧೃತರಾಷ್ಟ್ರನ ಮುಖವು ಸಂತೋಷದಿಂದ ಬೆಳಗಿತು. ಅವನು ದ್ರೌಪದಿಗೆ ಆಭರಣಗಳನ್ನು ಆದೇಶಿಸಿದನು ಮತ್ತು ಆಕೆಯನ್ನು ಮತ್ತು ದುರ್ಯೋಧನನನ್ನು ಭವ್ಯವಾದ ಮೆರವಣಿಗೆಯಲ್ಲಿ ಹಸ್ತಿನಾಪುರಕ್ಕೆ ಮರಳಿ ಕರೆತರಲು ಸೂಚನೆ ನೀಡಿದ್ದನು. ಆದರೆ ವಿದುರನು ಶೀಘ್ರದಲ್ಲೇ ರಾಜನನ್ನು ಸರಿಪಡಿಸಿ ದ್ರೌಪದಿಯು ಪಾಂಡವರನ್ನು ತನ್ನ ಒಡೆಯರನ್ನಾಗಿ ಆರಿಸಿಕೊಂಡಿದ್ದಳು ಮತ್ತು ಅವರು ಬದುಕಿದ್ದರು ಮತ್ತು ದ್ರುಪದದ ಸಂಬಂಧಿಕರು ಮತ್ತು ಸ್ನೇಹಿತರೊಂದಿಗೆ ಶಾಂತಿಯಿಂದ ಇದ್ದರು ಎಂದು ಬಹಿರಂಗಪಡಿಸಿದನು. ತನ್ನ ಪುತ್ರರ ಪರಿಸ್ಥಿತಿಯ ಬಗ್ಗೆ ಧೃತರಾಷ್ಟ್ರನ ತಿಳುವಳಿಕೆಯು ಬದಲಾಗಲಾರಂಭಿಸಿತು. ದ್ರುಪದನು ಮಿತ್ರನಾಗಿದ್ದರೆ ಸಮೃದ್ಧಿ ಅಥವಾ ಪ್ರತಿಕೂಲ ಸಮಯದಲ್ಲಿ ವರದಾನವಾಗುತ್ತದೆ ಎಂದು ಅವನು ಅರಿತುಕೊಂಡನು. ಆದಾಗ್ಯೂ ವಿದುರನ ಮಾತುಗಳು ದುರ್ಯೋಧನ, ಕರ್ಣ ಮತ್ತು ದುಶ್ಯಾಸನರ ಕೋಪವನ್ನು ಹೆಚ್ಚಿಸಿದಂತೆ ತೋರುತ್ತಿತ್ತು. ಅವರು ಈಗ ಒಬ್ಬರೇ ಇದ್ದ ಧೃತರಾಷ್ಟ್ರನ ಬಳಿಗೆ ಹೋಗಿ ಅವನನ್ನು ಗದರಿಸಿದರು. ಸೂರ್ಯನು ಹಸ್ತಿನಾಪುರದ ಮೇಲೆ ಮುಳುಗಲು ಪ್ರಾರಂಭಿಸಿದ್ದು ಗಲಭೆಯ ಬೀದಿಗಳಲ್ಲಿ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಾನೆ. ಕುರುಡರ ಕುರುಡು ರಾಜನಾದ ಧೃತರಾಷ್ಟ್ರನು ತನ್ನ ಸಿಂಹಾಸನದ ಮೇಲೆ ಕುಳಿತು ತನ್ನ ವಿಶ್ವಾಸಾರ್ಹ ಸಲಹೆಗಾರರು ಮತ್ತು ಪುತ್ರರಿಂದ ಸುತ್ತುವರಿದಿದ್ದನು. ಅವನು ತನ್ನ ಬುದ್ಧಿವಂತ ಮತ್ತು ನಿಷ್ಠಾವಂತ ಸಹೋದರನಾದ ವಿದುರನ ಕಡೆಗೆ ತಿರುಗಿದನು. ಅವನು ತನ್ನ ಪಕ್ಕದಲ್ಲಿ ನಿಂತನು, ಆದರೆ ತನ್ನ ನಿಜವಾದ ಉದ್ದೇಶಗಳ ಯಾವುದೇ ಸುಳಿವನ್ನು ಬಹಿರಂಗಪಡಿಸದಂತೆ ನೋಡಿಕೊಂಡನು. ರಾಜನ ರಹಸ್ಯ ಆಲೋಚನೆಗಳನ್ನು ಮರೆತು ವಿದುರನು ಧೃತರಾಷ್ಟ್ರನೊಂದಿಗೆ ಪಾಂಡವರ ಬಗ್ಗೆ ಉತ್ಸಾಹಭರಿತ ಸಂಭಾಷಣೆಯನ್ನು ಮುಂದುವರಿಸಿದನು. ಅವರ ಸದ್ಗುಣಗಳು ಮತ್ತು ಒಳ್ಳೆಯ ಕಾರ್ಯಗಳನ್ನು ಶ್ಲಾಘಿಸಿದನು. ಧೃತರಾಷ್ಟ್ರನು ತನ್ನ ಸಹೋದರನ ತೀಕ್ಷ್ಣ ಕಣ್ಣಿನಿಂದ ತನ್ನ ಯೋಜನೆಗಳನ್ನು ಮರೆಮಾಚುತ್ತಾ ವಿದುರನೊಂದಿಗೆ ಚಪ್ಪಾಳೆ ತಟ್ಟಿದನು. ವಿದುರನು ಹೊರಟುಹೋದ ತಕ್ಷಣ ರಾಜನು ತನ್ನ ಪುತ್ರರಾದ ದುರ್ಯೋಧನ ಮತ್ತು ಕರ್ಣನ ಕಡೆಗೆ ತಿರುಗಿದನು. ಧೃತರಾಷ್ಟ್ರನು ತನ್ನ ಹಿರಿಯ ಮಗನನ್ನು ಉದ್ದೇಶಿಸಿ, ಅಯ್ಯೋ,
ನನ್ನ ಪ್ರಿಯ ಸುರೋಧನ, ನಾನು ನಿನ್ನೊಂದಿಗೆ ಬಹಳ ಮುಖ್ಯವಾದ ವಿಷಯವನ್ನು ಚರ್ಚಿಸಲು ಬಯಸುತ್ತೇನೆ. ಪಾಂಡವರ ಹೆಚ್ಚುತ್ತಿರುವ ಪ್ರಭಾವವನ್ನು ಎದುರಿಸಲು ನೀವು ಏನು ರೂಪಿಸಿದ್ದೀರಿ ಎಂದು ಹೇಳಿದನು. ದುರ್ಯೋಧನನು ತನ್ನ ಯೋಜನೆಗಳನ್ನು ವಿವರಿಸಲು ಪ್ರಾರಂಭಿಸಿದಾಗ ಅವನ ಕಣ್ಣುಗಳು ಉತ್ಸಾಹದಿಂದ ಹೊಳೆಯುತ್ತಿದ್ದವು. ತಂದೆಯೇ, ಪಾಂಡವರ ನಡುವೆ ವೈಷಮ್ಯವನ್ನು ಬಿತ್ತಲು ನಾವು ನುರಿತ ಬ್ರಾಹ್ಮಣರನ್ನು ಬಳಸಿಕೊಳ್ಳಬಹುದು ಎಂದು ದೃಢನಿಶ್ಚಯದಿಂದ ತುಂಬಿದ ಅವರ ಧ್ವನಿಯಲ್ಲಿ ಹೇಳಿದರು. ಅಥವಾ ನಾವು ರಾಜ ದ್ರುಪದ ಮತ್ತು ಅವನ ಪುತ್ರರಿಗೆ ಲಂಚ ನೀಡಬಹುದು. ಯುಧಿಷ್ಠಿರನ ಉದ್ದೇಶವನ್ನು ತ್ಯಜಿಸಲು ಹಸ್ತಿನಾಪುರದಿಂದ ದೂರವಿರುವ ಪಂಚಾಲದಲ್ಲಿ ನೆಲೆಸಲು ನಾವು ಅವರನ್ನು ಮನವೊಲಿಸಬಹುದು. ದುರ್ಯೋಧನನ ಮಾತುಗಳು ಕುತಂತ್ರ ಮತ್ತು ಮಹತ್ವಾಕಾಂಕ್ಷೆಯಿಂದ ಕೂಡಿವೆರಾದೆಯ ಮಗನಾದ ಕರ್ಣನು ಸಮ್ಮತಿಸಿ ದುರ್ಯೋಧನನ ಯೋಜನೆಗಳಿಗೆ ತನ್ನದೇ ಆದ ಸಲಹೆಗಳನ್ನು ಸೇರಿಸಿದನು. ಪಾಂಡವರನ್ನು ಒಬ್ಬರಿಗೊಬ್ಬರು ಅಸೂಯೆ ಪಡುವಂತೆ ಮಾಡಲು ನಾವು ಗೂಢಚಾರರನ್ನು ಸಹ ಬಳಸಬಹುದು ಎಂದು ಅವನು ಹೇಳಿದನು. ಅಥವಾ ನಾವು ಕೃಷ್ಣನನ್ನು ತನ್ನ ಗಂಡಂದಿರ ವಿರುದ್ಧ ಪ್ರಚೋದಿಸಬಹುದು. ಆಕೆಗೆ ಅನೇಕ ದಾಳಿಕೋರರಿದ್ದಾರೆ ಮತ್ತು ಇದು ಕಷ್ಟವಾಗುವುದಿಲ್ಲ. ಕರ್ಣನ ಮಾತುಗಳು ದ್ವೇಷದಿಂದ ಕೂಡಿವೆದು. ಧೃತರಾಷ್ಟ್ರನು ಕುತೂಹಲದಿಂದ ಆಲಿಸಿದನು. ಅವನ ಮನಸ್ಸು ಸಾಧ್ಯತೆಗಳೊಂದಿಗೆ ಓಡುತ್ತಿತ್ತು. ಅವನು ಮತ್ತೊಮ್ಮೆ ದುರ್ಯೋಧನನ ಕಡೆಗೆ ತಿರುಗಿದನು. ಹೇಳಿ, ನನ್ನ ಮಗನೇ, ಅತ್ಯಂತ ಪರಿಣಾಮಕಾರಿ ಯೋಜನೆ ಯಾವುದು ಎಂದು ನೀವು ಭಾವಿಸುತ್ತೀರಿ? ದುರ್ಯೋಧನನು ಆತ್ಮವಿಶ್ವಾಸದಿಂದ ಮುಗುಳ್ನಕ್ಕನು. ತನಗೆ ತನ್ನ ತಂದೆಯ ಕಿವಿ ಇದೆ ಎಂದು ತಿಳಿದುಕೊಂಡನು. ತಂದೆಯೇ, ನಾವು ಪಾಂಡವರ ಪ್ರಬಲ ಅನ್ನವಾದ ಭೀಮನನ್ನು ದುರ್ಬಲಗೊಳಿಸುವತ್ತ ಗಮನ ಹರಿಸಬೇಕು ಎಂದು ನಾನು ನಂಬುತ್ತೇನೆ ಎಂದು ವಿಷದಿಂದ ತೊಟ್ಟ ಅವನ ಧ್ವನಿಯಲ್ಲಿ ಹೇಳಿದನು. ನಾವು ಅವನನ್ನು ತೊಡೆದುಹಾಕಲು ಸಾಧ್ಯವಾದರೆ ಅವರು ತಮ್ಮ ಶಕ್ತಿ ಮತ್ತು ಶಕ್ತಿಯನ್ನು ಕಳೆದುಕೊಳ್ಳುತ್ತಾರೆ. ಭೀಮನಿಲ್ಲದೆ ಅರ್ಜುನನು ತನ್ನ ನೆರಳು ಹೊರತು ಬೇರೆಯನ್ನೂ ಅಲ್ಲ. ದುರ್ಯೋಧನನ ಮಾತುಗಳು ಕರ್ಣನ ಬೆನ್ನು ಮೂಳೆಯನ್ನು ನಡುಗಿಸುತ್ತವೆ. ಸಂಭಾಷಣೆ ಮುಂದುವರೆದಂತೆ ಧೃತರಾಷ್ಟ್ರನು ಪ್ರತಿ ಯೋಜನೆಯನ್ನು ಎಚ್ಚರಿಕೆಯಿಂದ ತೂಗುತ್ತಿದ್ದನು. ಅವನ ಮನಸ್ಸು ತನ್ನ ಪುತ್ರರ ಬಗೆಗಿನ ನಿಷ್ಠೆ ಮತ್ತು ರಾಜನಾಗಿ ತನ್ನ ಕರ್ತವ್ಯದ ನಡುವೆ ಹರಿದಿತ್ತು. ಸಮಯ ಮುಗಿಯುತ್ತಿದೆ ಎಂದು ಅವನಿಗೆ ತಿಳಿದಿತ್ತು. ರಾಜ ದ್ರುಪದನಲ್ಲಿ ಪಾಂಡವರ ವಿಶ್ವಾಸವು ಗಟ್ಟಿಯಾಗುವ ಮೊದಲು ಅವರು ಹೊಡೆಯಬೇಕಾಗಿತ್ತು. ಕುರುಗಳ ಭವಿಷ್ಯವು ಅನಿಶ್ಚಿತವಾಗಿ ಸಮತೋಲನದಲ್ಲಿ ತೂಗಾಡುತ್ತಿತ್ತು ಮತ್ತು ದುರ್ಯೋಧನನು ಕರ್ಣನ ಮುಂದೆ ನಿಂತಿರುವ ಸಭಾಭವನದ ಮೇಲೆ ಚಿನ್ನದ ಹೊಳಪನ್ನು ಬೀರುತ್ತಾ ಹಸ್ತಿನಾಪುರ ರಾಜ್ಯದ ಮೇಲೆ ಸೂರ್ಯನು ಮುಳುಗುತ್ತಿದ್ದನು. ತಮ್ಮ ಶತ್ರುಗಳಾದ ಪಾಂಡವರ ವಿರುದ್ಧ ಅಂತಿಮ ನಿರ್ಣಾಯಕ ಯುದ್ಧದಲ್ಲಿ ತನ್ನೊಂದಿಗೆ ಸೇರಲು ತನ್ನ ಸ್ನೇಹಿತನನ್ನು ಒತ್ತಾಯಿಸಿದಾಗ ರಾಜಕುಮಾರನ ಕಣ್ಣುಗಳು ದೃಢನಿಶ್ಚಯದಿಂದ ಉರಿಯುತ್ತಿದ್ದವು. ರಾಧೆಯೇ, ನನ್ನ ತರ್ಕವು ಗಟ್ಟಿಯಾಗಿದೆ ಎಂದು ನಿನಗೆ ತಿಳಿದಿದೆ. ದುರ್ಯೋಧನನು ತನ್ನ ಧ್ವನಿಯನ್ನು ಮಂದವಾಗಿ ಮತ್ತು ಮನವೊಲಿಸುವ ರೀತಿಯಲ್ಲಿ ಹೇಳಿದನು. ನಾವು ಎಲ್ಲಾ ತಂತ್ರಗಳನ್ನು, ಎಲ್ಲಾ ಸೂಕ್ಷ್ಮ ತಂತ್ರಗಳನ್ನು ಪ್ರಯತ್ನಿಸಿದ್ದೇವೆ. ಆದರೆ ಇನ್ನೂ ಪಾಂಡವರು ಅಸೇರಾಗಿ ಉಳಿದಿದ್ದಾರೆ. ಅವರು ಹಿಂದೆ ದುರ್ಬಲರಾಗಿದ್ದರು ಮತ್ತು ದುರ್ಬಲರಾಗಿದ್ದರು, ಆದರೆ ಈಗ ಅವರು ಬಲಶಾಲಿಯಾಗಿದ್ದಾರೆ. ಕೃಷ್ಣನು ಅವರ ಪಕ್ಕದಲ್ಲಿದ್ದಾನೆ. ಕರ್ಣನು ಶ್ರದ್ಧೆಯಿಂದ ಆಲಿಸಿದನು. ಅವನ ಹುಬ್ಬು ಆಲೋಚನೆಯಲ್ಲಿ ಮುಳುಗಿತ್ತು. ದುರ್ಯೋಧನನ ಮಾತುಗಳು ಹತಾಶೆಯಿಂದ ಕೂಡಿವೆ, ಹತಾಶೆ ಮತ್ತು ಸೋಲಿನಿಂದ ಹುಟ್ಟಿವೆ ಎಂದು ಅವನಿಗೆ ತಿಳಿದಿತ್ತು. ವರ್ಷಗಳ ಕಾಲ ರಾಜಕುಮಾರನು ಕುತಂತ್ರ ಮತ್ತು ರಹಸ್ಯದ ಮೂಲಕ ಪಾಂಡವರನ್ನು ನಿರ್ಮೂಲನೆ ಮಾಡಲು ಪ್ರಯತ್ನಿಸಿದ್ದನು. ಆದರೆ ಪ್ರತಿ ಪ್ರಯತ್ನವೂ ವಿಫಲವಾಯಿತು. ಈ ಬಾರಿ ಅದು ಫಲಿಸುವುದಿಲ್ಲ. ತನ್ನ ದೃಢವಾದ ಧ್ವನಿಯಲ್ಲಿ ಕೊನೆಗೂ ಕರ್ಣನು ಹೇಳಿದನು, ನಾವು ಎಲ್ಲವನ್ನೂ ಪ್ರಯತ್ನಿಸಿದ್ದೇವೆ. ಕಲಂಚವಂಚನೆ ಅವರ ಮತ್ತು ಕೃಷ್ಣನ ನಡುವೆ ಬಿರುಕು ಮೂಡಿಸಲು ಪ್ರಯತ್ನಿಸಿದ್ದೇವೆ, ಆದರೆ ಅದರಿಂದ ಯಾವುದೇ ಪ್ರಯೋಜನವಿಲ್ಲ. ಅವರು ಒಗ್ಗಟ್ಟಾಗಿದ್ದಾರೆ. ರಾಧೆ ಮತ್ತು ಆ ಬಂಧವನ್ನು ಮುರಿಯಲು ಯಾವುದೂ
ಸಾಧ್ಯವಿಲ್ಲ. ದುರ್ಯೋಧನನ ಮುಖವು ಕೋಪದಿಂದ ಕೆಂಪಾಯಿತು. ಆದರೆ ಕಳ್ಳನು ತನ್ನ ಮಾತುಗಳನ್ನು ದೃಢನಿಶ್ಚಯದಿಂದ ತೊಟ್ಟಿಕ್ಕಿದನು. ನಾವು ಅವರ ಮೇಲೆ ನೇರವಾಗಿ ದಾಳಿ ಮಾಡಬೇಕು. ಅವರು ಹೇಳಿದರು, ನಮ್ಮ ಸಂಯುಕ್ತ ಪಡೆಗಳೊಂದಿಗೆ ನಾವು ಪಾಂಡವರನ್ನು ಹತ್ತಿಕ್ಕುತ್ತೇವೆ ಮತ್ತು ಅವರ ಹಕ್ಕುಗಳನ್ನು ಶಾಶ್ವತವಾಗಿ ಕೊನೆಗೊಳಿಸುತ್ತೇವೆ. ಮತ್ತು ಕೃಷ್ಣನು ತನ್ನ ಯಾದವ ಸೈನ್ಯದೊಂದಿಗೆ ಬಂದಾಗ ನಾವು ಸಿದ್ಧರಾಗಿರುತ್ತೇನೆ. ನಮ್ಮ ಪರಾಕ್ರಮವನ್ನು ಕಡಿಮೆ ಅಂದಾಜು ಮಾಡಬಾರದು ಎಂದು ನಾವು ಅವಳಿಗೆ ತೋರಿಸುತ್ತೇವೆ. ಸಭಾಂಗಣವು ಮೌನವಾಯಿತು. ಕನ್ನನ ಮಾತುಗಳು ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಅಲ್ಲಿ ಹಾಜರಿದ್ದವರ ಮನಸ್ಸಿನ ಮೇಲೆ ಭಾರವಾದವು. ಅಂದ ರಾಜನಾದ ಧೃತರಾಷ್ಟ್ರನು ತನ್ನ ತಲೆಯನ್ನು ಒತ್ತಿದನು. ಅವನ ಕಣ್ಣುಗಳು ತೀವ್ರವಾದ ಬೆಳಕಿನಿಂದ ಮಿನುಗುತ್ತಿದ್ದವು. ರಾಧೆಯವರು ಸತ್ಯವನ್ನು ಮಾತನಾಡುತ್ತಾರೆ ಎಂದು ಅವರ ದನಿ ಮಂದವಾಗಿ ಕೂಗಿತು. ನಾವು ನಮ್ಮ ಅತ್ಯಂತ ಬುದ್ಧಿವಂತ ಸಲಹೆಗಾರರಾದ ಭೀಷ್ಮ, ದ್ರೋಣ, ವಿದುರ ಮತ್ತು ನೀವಿಬ್ಬರೂ ಕರ್ಣರೊಂದಿಗೆ ಸಮಾಲೋಚಿಸಬೇಕು. ಒಟ್ಟಾಗಿ ನಾವು ವಿಜಯಕ್ಕೆ ದಾರಿ ಮಾಡಿಕೊಡುವ ಮಾರ್ಗವನ್ನು ಆರಿಸಿಕೊಳ್ಳೋಣ. ಆದ್ದರಿಂದ ರಾಜನು ತನ್ನ ಅತ್ಯಂತ ವಿಶ್ವಾಸಾರ್ಹ ಸಲಹೆಗಾರರನ್ನು ಕರೆಸಿದನು ಮತ್ತು ಅವರು ಬುದ್ಧಿವಂತಿಕೆ ಮತ್ತು ಶಕ್ತಿಯ ವೃತ್ತದಲ್ಲಿ ಅವನ ಸುತ್ತಲೂ ಒಟ್ಟುಗೂಡಿದರು. ಈ ಪ್ರಬಲ ಯೋಧರು ತಮ್ಮ ಆಯ್ಕೆಗಳನ್ನು ತೂಗುತ್ತಾ ತಮ್ಮ ಜೀವನದ ಅತಿದೊಡ್ಡ ಯುದ್ಧಕ್ಕೆ ಸಿದ್ಧ ಆಗುತ್ತಿದ್ದಂತೆ ಪಾಂಡವರ ಮತ್ತು ವಾಸ್ತವವಾಗಿ ಇಡೀ ಭಾರತದ ಭವಿಷ್ಯವು ಅನಿಶ್ಚಿತವಾಗಿ ಸಮತೋಲನದಲ್ಲಿತ್ತು. ಕುರು ಆಸ್ಥಾನದೊಳಗೆ ತೀವ್ರ ಚರ್ಚೆಯ ನಡುವೆಯೂ ವಿದುರನ ಮಾತುಗಳು ಸವಾಲಿನಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಪಾಂಡವರು ಮತ್ತು ಕುರುಗಳ ಪೂಜ್ಯ ಅಜ್ಜನಾದ ಭೀಷ್ಮನ ಕಣ್ಣುಗಳು ಧೃತರಾಷ್ಟ್ರನ ಮೇಲೆ ನಿಂತವು. ಈ ವಿಷಯದ ಬಗ್ಗೆ ರಾಜನು ತನ್ನ ಅಭಿಪ್ರಾಯವನ್ನು ಕೇಳಿದ್ದನು. ರಾಜ್ಯದ ಬಗೆಗಿನ ವಿವಾದ ಭೀಷ್ಮನು ಮಾತನಾಡಲು ಪ್ರಾರಂಭಿಸಿದನು. ಅವನ ಧ್ವನಿಯು ಸ್ಥಿರವಾಗಿತ್ತು ಮತ್ತು ಅಳತೆಯಾಗಿತ್ತು. ಓ ಧೃತರಾಷ್ಟ್ರನೇ, ಪಾಂಡವರೊಂದಿಗಿನ ಯುದ್ಧವನ್ನು ನಾನು ಕ್ಷಮಿಸಲು ಸಾಧ್ಯವಿಲ್ಲ. ಅವರು ನನಗೆ ನಿಮ್ಮ ಪುತ್ರರಂತೆಯೇ ಇದ್ದಾರೆ. ನಾನು ಅವರನ್ನು ಯಾವಾಗಲೂ ನನ್ನ ಸ್ವಂತ ಮಕ್ಕಳೆಂದು ಪರಿಗಣಿಸಿದ್ದೇನೆ. ಪ್ರೀತಿ ಮತ್ತು ಗೌರವದಲ್ಲಿ ಸಮಾನನಾಗಿದ್ದೇನೆ. ಅವನು ತನ್ನ ಮುಂದೆ ಸಭೆಯನ್ನು ಅವಲೋಕಿಸುತ್ತಾ ವಿರಾಮಗೊಳಿಸಿದನು. ದುರ್ಯೋಧನನಂತೆಯೇ ಪಾಂಡವರು ಈ ರಾಜ್ಯವನ್ನು ತಮ್ಮ ಜನ್ಮಸಿದ್ಧ ಹಕ್ಕು ಎಂದು ಪರಿಗಣಿಸುತ್ತಾರೆ. ಭೀಷ್ಮ ಮುಂದುವರಿಸಿದ, ಅವರು ಅದನ್ನು ಸ್ವೀಕರಿಸದಿದ್ದರೆ ಅದನ್ನು ಪಡೆಯಲು ನಮ್ಮಲ್ಲಿ ಯಾರಿಗಾದರೂ ಹಕ್ಕಿದೆ ಎಂದು ನಾವು ನಿಜವಾಗಿಯೂ ಹೇಳಬಹುದೇ? ರಾಜನೇ, ರಾಜ್ಯವನ್ನು ಅವರ ಮತ್ತು ನಿನ್ನ ಪುತ್ರರ ನಡುವೆ ನ್ಯಾಯಯುತವಾಗಿ ವಿಭಜಿಸುವ ವಿವೇಕವನ್ನು ಪರಿಗಣಿಸುವಂತೆ ನಾನು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಅವನ ಮಾತುಗಳು ಪ್ರಾಮಾಣಿಕತೆಯಿಂದ ಸುರಿಯುತ್ತಿದ್ದವು, ಆದರೆ ತುರ್ತುಸ್ಥಿತಿಯ ಸೂಚನೆಯನ್ನೂ ಸಹ ಹೊಂದಿದ್ದವು. ಅದನ್ನು ಕೇಳುತ್ತಿದ್ದ ಧೃತರಾಷ್ಟ್ರನ ಕಣ್ಣುಗಳು ಕಿರಿದಾದವು. ಭೀಷ್ಮನ ಮಾತುಗಳು ಕೇವಲ ಒಬ್ಬ ವೃದ್ಧನ ಮಾತುಗಳಲ್ಲ, ಆದರೆ ಕುರು ರಾಜವಂಶದ ಕಲ್ಯಾಣವನ್ನು ಯಾವಾಗಲೂ ತನ್ನ ಹಿತಾಸಕ್ತಿಗಳಿಗಿಂತ ಹೆಚ್ಚಾಗಿ ಇಟ್ಟುಕೊಂಡಿದ್ದ ಒಬ್ಬ ಬುದ್ಧಿವಂತ ಸಲಹೆಗಾರನದ್ದು ಎಂದು ಅವನಿಗೆ ತಿಳಿದಿತ್ತು. ರಾಜನು ತನ್ನ ಆಯ್ಕೆಗಳನ್ನು ತೂಗುತ್ತಾ ತನ್ನ ಆಸನದಲ್ಲಿ ಅಹಿತಕರವಾಗಿ ಸ್ಥಳಾಂತರಗೊಂಡನು. ಆದಾಗ್ಯೂ ಅವನ ಮಗ ದುರ್ಯೋಧನನು ಭೀಷ್ಮನ ಮಾತುಗಳಿಂದ ವಿಚಲಿತನಾದಂತೆ ತೋರುತ್ತಿತ್ತು. ಭೀಷ್ಮನು ತನ್ನ ಧ್ವನಿಯನ್ನು ಒತ್ತಿ ಹೇಳಿದನು. ಅವನ ಧ್ವನಿಯು ಹೆಚ್ಚು ಭಾವಪೂರ್ಣವಾಯಿತು. ಒಳ್ಳೆಯ ಹೆಸರು ಮನುಷ್ಯನ ಅತಿದೊಡ್ಡ ಶಕ್ತಿಯಾಗಿದೆ ಎಂದು ಅವನು ಹೇಳಿದನು. ಇದು ಅವನನ್ನು ಸಾವಿನಲ್ಲೂ ಸಹ ಉಳಿಸಿಕೊಳ್ಳುತ್ತದೆ. ಓ ದುರ್ಯೋಧನನೇ, ನಾನು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ನಿನ್ನ ಅಧಿಕಾರದ ಬಯಕೆಯು ನಿನ್ನ ತೀರ್ಪನ್ನು ಮಬ್ಬಾಗಿಸಲು ಬಿಡಬೇಡ. ನಮ್ಮ ಕುಟುಂಬದ ಗೌರವವನ್ನು ನೆನಪಿಸಿಕೊಳ್ಳಿ ಮತ್ತು ನ್ಯಾಯಯುತವಾಗಿ ವರ್ತಿಸಿ. ಅವನ ಕಣ್ಣುಗಳು ದುರ್ಯೋಧನನ ಮೇಲೆ ಮುಚ್ಚಿ ಅವನು ಅರ್ಥ ಮಾಡಿಕೊಳ್ಳಲು ಸಿದ್ಧನಿರುವಂತೆ ಭೀಷ್ಮನು ಮಾತನಾಡುತ್ತಿದ್ದಂತೆಯೇ ಅವನ ಮನಸ್ಸಿನಲ್ಲಿ ನೆನಪುಗಳು ತುಂಬಿ ತೂಕುತ್ತಿದ್ದವು. ಪುರಚನನ ದ್ರೋಹದಿಂದ ಪಾಂಡವರ ಮನೆಯನ್ನು ಸುಟ್ಟು ಹಾಕಿದ ದಿನವನ್ನು ಅವನು ನೆನಪಿಸಿಕೊಂಡನು. ಅವನೊಳಗೆ ತುಂಬಿಕೊಂಡಿದ್ದ ನೋವು ಮತ್ತು ಆಕ್ರೋಶವು ಈಗಲೂ ಇತ್ತು. ನನಗೆ ಹಲವು ದಿನಗಳವರೆಗೆ ಯಾವುದೇ ಜೀವಿಗಳನ್ನು ಭೇಟಿಯಾಗಲು ಸಾಧ್ಯವಾಗಲಿಲ್ಲ ಎಂದು ಆತ ಭಾವೋದ್ರೇಕದಿಂದ ಭಾರವಾದ ತನ್ನ ಧ್ವನಿಯನ್ನು
ಬಹಿರಂಗಪಡಿಸಲನು ಭೀಷ್ಮನ ನೋಟವು ಧೃತರಾಷ್ಟ್ರನ ಕಡೆಗೆ ತಿರುಗಿತು. ಅವನ ಅಭಿವ್ಯಕ್ತಿಯು ದುಃಖ ಮತ್ತು ಕಾಳಜಿಯ ಮಿಶ್ರಣವಾಗಿತ್ತು. ಕುಂತಿಯ ಮಕ್ಕಳಿಗೆ ಸಂಭವಿಸಿದ ಅದೃಷ್ಟಕ್ಕೆ ಇಡೀ ಜಗತ್ತು ಪುರೋಚನನನ್ನು ಸಂಪೂರ್ಣವಾಗಿ ಹೊಣೆಗಾರರನ್ನಾಗಿ ಮಾಡದಿರಬಹುದು ಎಂದು ಅವನು ನಿಧಾನವಾಗಿ ಹೇಳಿದನು. ಆದರೆ ಓ ರಾಜನೇ, ನೀನು ಈಗ ಅವರ ಯೋಗಕ್ಷೇಮಕ್ಕೆ ಜವಾಬ್ದಾರನಾಗಿದ್ದೀಯ. ಅವರ ಬದುಕುಳಿಯುವಿಕೆ ಮತ್ತು ಮರಳುವಿಕೆಯು ಅವರ ರಕ್ಷಕನಾಗಿ ನಿನ್ನ ಕರ್ತವ್ಯಕ್ಕೆ ಸಾಕ್ಷಿಯಾಗಿದ್ದ ಭೀಷ್ಮನ ಮಾತುಗಳು ಸವಾಲಿನಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಧೃತರಾಷ್ಟ್ರ ಮತ್ತು ದುರ್ಯೋಧನರಿಗೆ ತಮ್ಮ ಕ್ರಿಯೆಗಳ ಪರಿಣಾಮಗಳ ಬಗ್ಗೆ ಯೋಚಿಸಲು ಅವಕಾಶ ಮಾಡಿಕೊಟ್ಟವು. ಹಸ್ತಿನಾಪುರದ ಭವ್ಯವಾದ ಸಭಾಂಗಣದಲ್ಲಿರುವ ಬುದ್ಧಿವಂತ ಮತ್ತು ಪೂಜ್ಯ ಭೀಷ್ಮನ ಮನಸ್ಸಿನ ಮಾತುಗಳು ರಾಜ ಧೃತರಾಷ್ಟ್ರನೊಂದಿಗೆ ಕೊನೆಗೊಂಡಿದ್ದವು. ರಾಜನ ಸಲಹೆಗಾರನಾದ ದ್ರೋಣನು ಪರಿಸ್ಥಿತಿಯ ಬಗ್ಗೆ ಆಳವಾದ ತಿಳುವಳಿಕೆಯೊಂದಿಗೆ ತನ್ನ ಕಣ್ಣುಗಳನ್ನು ಬೆಳಗಿಸುತ್ತಾ ಪಕ್ಕದಲ್ಲಿ ನಿಂತನು. ದೃಢವಿಶ್ವಾಸದಿಂದ ತುಂಬಿದ ಅವನ ಧ್ವನಿಯಲ್ಲಿ, ಮಹಾರಾಜರೇ, ಯಾವುದು ಸರಿ ಮತ್ತು ನಿಜ ಮತ್ತು ಖ್ಯಾತಿಗೆ ವಾಹಕವಾದುದನ್ನು ಮಾತನಾಡಲು ಸಮಾಲೋಚನೆಗಾಗಿ ಕರೆಸಿಕೊಳ್ಳುವುದು ಸ್ನೇಹಿತರಾಗಿ ನಮ್ಮ ಕರ್ತವ್ಯವಾಗಿದೆ. ಈ ವಿಷಯದ ಬಗ್ಗೆ ನಾನು ಭೀಷ್ಮನ ಅಭಿಪ್ರಾಯವನ್ನು ಹಂಚಿಕೊಳ್ಳುತ್ತೇನೆ. ಪಾಂಡವರಿಗೆ ರಾಜ್ಯದ ಹಕ್ಕಿನ ಪಾಲನ್ನು ನೀಡೋಣ, ಇದು ಶಾಶ್ವತವಾದ ಸದ್ಗುಣವಾಗಿದೆ ಎಂದು ಹೇಳಿದನು. ದ್ರೋಣನ ಮಾತುಗಳು ಬೇಸಿಗೆಯ ದಿನದಂದು ಸೌಮ್ಯವಾದ ಹಿತವಾದ ಮತ್ತು ಶಾಂತವಾದ ಗಾಳಿಯಂತೆ ಇದ್ದವು. ಅವನು ರಾಜ ಧೃತರಾಷ್ಟ್ರನು ದ್ರುಪದನಿಗೆ ಒಬ್ಬ ಸಂದೇಶವಾಹಕನನ್ನು ಕಳುಹಿಸುವಂತೆ ಪ್ರಸ್ತಾಪಿಸಿದನು. ಪಾಂಡವರಿಗೆ ದೊಡ್ಡ ನಿಧಿಯನ್ನು, ಜೊತೆಗೆ ವರ ಮತ್ತು ವಧು ಇಬ್ಬರಿಗೂ ದುಬಾರಿ ಉಡುಗೊರೆಗಳನ್ನು ಹೊಂದಿದ್ದನು. ದ್ರುಪದದೊಂದಿಗಿನ ಈ ಹೊಸ ಮೈತ್ರಿಯಿಂದಾಗಿ ರಾಜನು ಹೆಚ್ಚಿದ ಶಕ್ತಿ ಮತ್ತು ಘನತೆಯ ಬಗ್ಗೆ ಸಂದೇಶವಾಹಕನು ಮಾತನಾಡಬೇಕಾಗಿತ್ತು. ದ್ರೋಣನು ಮಾತನಾಡುವುದನ್ನು ಮುಗಿಸಿದಾಗ ಕರ್ಣನು ತನ್ನ ಧ್ವನಿಯನ್ನು ಉರಿಯುವ ಜ್ವಾಲೆಯಂತೆ ಎದ್ದು ನಿಲ್ಲಿಸಿದನು. ಭೀಷ್ಮ ಮತ್ತು ದ್ರೋಣನು ನಿನ್ನದೇ ಆದ ಸಂಪತ್ತನ್ನು ಹೊಂದಿದ್ದಾನೆ ಮಹಾರಾಜರೇ ಎಂದು ವ್ಯಂಗ್ಯವಾಗಿ ಹೇಳಿದ ಅವನ ಮಾತುಗಳು ಅವರನ್ನು ನೀವು ಯಾವಾಗಲೂ ನಿಮ್ಮ ವಿಶ್ವಾಸಾರ್ಹ ಸ್ನೇಹಿತರೆಂದು ಪರಿಗಣಿಸುತ್ತೀರಿ. ಅವರು ನಿಮಗೆ ಒಳ್ಳೆಯದಲ್ಲದ ಸಲಹೆಯನ್ನು ನೀಡುವುದಕ್ಕಿಂತ ಹೆಚ್ಚು ತಮಾಷೆಯಾಗಿರುವುದು ಏನು? ಕರ್ಣನ ಕಣ್ಣುಗಳು ದುರುದ್ದೇಶದ ಸೂಚನೆಯಿಂದ ಹೊಳೆಯುತ್ತಿದ್ದವು. ಕರ್ಣನು ತನ್ನ ವ್ಯವಹಾರಗಳ ಬಗ್ಗೆ ಎಷ್ಟು ಅಜಾಗರೂಕತೆಯಿಂದ ಮತ್ತು ಅರಿವಿರಲಿಲ್ಲವೋ ಅಷ್ಟು ಅಜಾಗರೂಕತೆಯಿಂದ ತನ್ನ ಮಂತ್ರಿ ಮಹಾಕರ್ಣಿಯು ರಾಜ್ಯದಲ್ಲಿ ಸರ್ವೋಚ್ಚ ಅಧಿಕಾರಿಯಾಗಿದ್ದ ರಾಜಗೃಹದ ರಾಜ ಅಂಬುವಿಚನ ಕಥೆಯನ್ನು ಹೇಳುತ್ತಾ ಹೋದನು. ಆದರೆ ತನ್ನ ಬಳಿ ಇರುವ ಎಲ್ಲಾ ಅಧಿಕಾರವಿದ್ದಲೂ ಮಹಾಕರ್ಣಿಯು ಸಿಂಹಾಸನವನ್ನು ಪಡೆಯಲು ಸಾಧ್ಯವಾಗಲಿಲ್ಲ, ಏಕೆಂದರೆ ರಾಜ್ಯವನ್ನು ಆಳಿದದ್ದು ವಿಧೇಯಾಗಿತ್ತು. ಕರ್ಣನ ಮಾತುಗಳು ಬಿರುಗಾಳಿಯಂತೆ ಸಭಾಂಗಣದ ಅಡಿಪಾಯವನ್ನು ಅಲುಗಾಡಿಸುತ್ತಿದ್ದವು. ಈ ಕಥೆಯನ್ನು ನೆನಪಿಸಿಕೊಳ್ಳುತ್ತಾ, ಮಹಾರಾಜರೇ, ನಿಮ್ಮ ಸಲಹೆಗಾರರ ಪ್ರಾಮಾಣಿಕತೆ ಅಥವಾ ಇತರ ವಿಷಯಗಳ ಬಗ್ಗೆ ತೀರ್ಪು ನೀಡಿ. ಅವರಲ್ಲಿ ಯಾರು ದುಷ್ಟರು ಮತ್ತು ಬುದ್ಧಿವಂತಿಕೆಯಿಂದ ಮತ್ತು ಚೆನ್ನಾಗಿ ಮಾತನಾಡಿದ್ದಾರೆ ಎಂಬುದನ್ನು ಸಹ ನಿರ್ಧರಿಸಿ ಎಂದು ಅವರು ಹೇಳಿದರು. ದ್ರೋಣನು ತನ್ನ ಮುಖವನ್ನು ಶಾಂತವಾಗಿ ಮತ್ತು ಪ್ರಶಾಂತವಾಗಿಟ್ಟುಕೊಂಡು ಮತ್ತೆ ಎದ್ದು ನಿಂತನು. ಕರ್ಣನೇ, ನೀನು ದುಷ್ಟನಾಗಿದ್ದರಿಂದ ನಿನ್ನ ಉದ್ದೇಶದ ದುಷ್ಟತನದ ಪರಿಣಾಮವಾಗಿ ನೀನು ಹೀಗೆ ಮಾತನಾಡುತ್ತಿದ್ದೀಯಾರೆಂಬುದು ಸ್ಪಷ್ಟವಾಗಿದೆ ಎಂದು ತನ್ನ ಧ್ವನಿಯಲ್ಲಿ ದೃಢವಾಗಿ ಹೇಳಿದನು. ನೀನು ಪಾಂಡವರನ್ನು ನೋಯಿಸಲು ಬಯಸಿದ್ದರಿಂದ ನಮ್ಮ ಮೇಲೆ ನಿನಗೆ ದೋಷವಿದೆ. ಆದರೆ ಓ ಕರ್ಣನೇ, ನಾನು ಹೇಳಿದ್ದು ಎಲ್ಲರ ಒಳಿತಿಗಾಗಿ ಮತ್ತು ಕುರುಜನಾಂಗದ ಏಳಿಗೆಗಾಗಿ ಎಂದು ತಿಳಿದುಕೋ. ಸಭಾಂಗಣವು ಶಾಂತವಾಗಿತ್ತು, ಉದ್ವೇಗ ಮತ್ತು ನಿರೀಕ್ಷೆಗಳಿಂದ ತುಂಬಿತ್ತು. ರಾಜ್ಯದ ಭವಿಷ್ಯವು ಸಮತೋಲನದಲ್ಲಿತ್ತು, ಏಕೆಂದರೆ ಬುದ್ಧಿವಂತರು ಸರಿಯಾದ ಮಾರ್ಗವನ್ನು ತೆಗೆದುಕೊಳ್ಳುವ ಬಗ್ಗೆ ತಮ್ಮ ಚರ್ಚೆಯನ್ನು ಮುಂದುವರೆಸಿದರು. ಸೂರ್ಯನು ರಾಜ್ಯದ ಮೇಲೆ ಮುಳುಗುತ್ತಿದ್ದಂತೆ ವಿದುರನು ರಾಜ ಧೃತರಾಷ್ಟ್ರನ ಮುಂದೆ ನಿಂತನು. ಅವನ ಮಾತುಗಳು ತುತು ಮತ್ತು ಕಾಳಜಿಯನ್ನು ಹೊಂದಿದ್ದವು. ಮಹಾರಾಜರೇ, ನಿಮ್ಮ ಸ್ನೇಹಿತರು ಒಳ್ಳೆಯ ಉದ್ದೇಶವನ್ನು ಹೊಂದಿದ್ದರೂ ನೀವು ಕೇಳುತ್ತಿಲ್ಲ. ನಿಮ್ಮ ಪೂಜ್ಯ ಚಿಕ್ಕಪ್ಪನಾದ ಭೀಷ್ಮನ ಸಲಹೆಯು ನಮ್ಮ ರಾಜ್ಯಕ್ಕೆ ಬುದ್ಧಿವಂತ ಮತ್ತು ಪ್ರಯೋಜನಕಾರಿಯಾಗಿದೆ. ಆದರೂ
ಅದು ಕಿವಿಗಳ ಮೇಲೆ ಬೀಳುತ್ತದೆ ಎಂದು ಅವನು ಪ್ರಾರಂಭಿಸಿದನು. ವಿದುರನ ಕಣ್ಣುಗಳು ರಾಜನ ಮೇಲೆ ಮುಚ್ಚಿಕೊಂಡವು. ಅವನ ಧ್ವನಿಯು ದೃಢನಿಶ್ಚಯದಿಂದ ತುಂಬಿತ್ತು. ಮಹಾನ್ ಗುರುವಾದ ದ್ರೋಣನೂ ಸಹ ಬುದ್ಧಿವಂತಿಕೆಯ ಮಾತುಗಳನ್ನು ಹೇಳಿದ್ದಾನೆ. ಆದರೆ ಅವನ ಮಗನಾದ ಕರ್ಣನು ಅವುಗಳನ್ನು ಕೇಳದಿರಲು ನಿರ್ಧರಿಸುತ್ತಾನೆ. ಘನತೆವಿತ್ತರೆ ನಾನು ನಿಮ್ಮನ್ನು ಕೇಳುತ್ತೇನೆ, ಮನುಷ್ಯರಲ್ಲಿ ಈ 2 ಸಿಂಹಗಳಿಗಿಂತ ಯಾರಾದರೂ ನಿಮಗೆ ಉತ್ತಮ ಸ್ನೇಹಿತರಾಗಬಹುದೇ? ಅವರು ವರ್ಷಗಳ ಕಾಲ ನಮ್ಮೊಂದಿಗೆ ನಿಂತಿದ್ದಾರೆ. ಅವರ ಬುದ್ಧಿವಂತಿಕೆ ಮತ್ತು ನಮ್ಮ ಮಾರ್ಗವನ್ನು ಮಾರ್ಗದರ್ಶಿಸುವ ಕಲಿಕಿರುದುರನು ಮಾತನಾಡುತ್ತಿದ್ದಂತೆ ರಾಜನ ಅಭಿವ್ಯಕ್ತಿ ಬದಲಾಗದೆ ಉಳಿಯಿತು. ಅವನ ಮನಸ್ಸು ತರ್ಕಕ್ಕೆ ಮುಚ್ಚಿದಂತೆ ತೋರುತ್ತಿತ್ತು. ಆದರೆ ಅವರು ನಮಗೆ ಏಕೆ ದುಷ್ಟ ಸಲಹೆಯನ್ನು ನೀಡಬೇಕು? ವಿದುರನು ಒತ್ತಿ ಹೇಳಿದನು, ನಾವು ಅವನ್ನು ಎಂದಿಗೂ ಗಾಯಗೊಳಿಸಿಲ್ಲ ಮತ್ತು ಅವರು ಯಾವಾಗಲೂ ನಮ್ಮನ್ನು ಸಮಾನ ಕಣ್ಣುಗಳಿಂದ ಪರಿಗಣಿಸಿದ್ದಾರೆ. ಅವರು ಸತ್ಯವಂತರು, ಅಳೆಯಲಾರದಷ್ಟು ಬುದ್ಧಿವಂತರಾಗಿದ್ದಾರೆ ಮತ್ತು ಅವರ ಮಾತುಗಳು ಶುದ್ಧವಾಗಿವೆ. ವಿದುರನು ಕ್ಷಣಕಾಲ ನಿಲ್ಲಿಸಿ ಸಭೆಯನ್ನು ದಿಟ್ಟಿಸಿ ನೋಡುತ್ತಾ ಮುಂದುವರಿಸಿದನು. ಕುಂತಿಯಾಗಿದ್ದ ನಿಮ್ಮ ಪುತ್ರರಾದ ಪಾಂಡವರು ದುರ್ಯೋಧನ ಮತ್ತು ಇತರರಿಗಿಂತ ಕಡಿಮೆ ಯೋಗ್ಯರಲ್ಲ. ಅವರಿಗೆ ಹಾನಿ ಮಾಡುವಂತೆ ನಿಮಗೆ ಸಲಹೆ ನೀಡುವವರು ನಿಜವಾಗಿಯೂ ನಮ್ಮ ಹಿತಾಸಕ್ತಿಗಳನ್ನು ಹೊಂದಿಲ್ಲ. ನಿಮ್ಮ ಸ್ವಂತ ಮಕ್ಕಳ ಬಗ್ಗೆ ನಿಮ್ಮ ಹೃದಯದಲ್ಲಿ ಪಕ್ಷಪಾತವಿದ್ದರೆ ಅದನ್ನು ಹೊರತರಲು ಪ್ರಯತ್ನಿಸುವವರು ನಮಗೆ ಯಾವುದೇ ಪ್ರಯೋಜನವನ್ನು ಮಾಡುತ್ತಿಲ್ಲ. ರಾಜನ ಮೌನವು ಹೇಳುತ್ತಿತ್ತು. ಅವನ ಕಣ್ಣುಗಳು ಭಾವನೆಗಳ ಮಿಶ್ರಣದಿಂದ ಮಸುಕಾಗಿದ್ದವು. ವಿದುರನು ತನ್ನ ಮಾತುಗಳನ್ನು ಒತ್ತಿ ಹೇಳಿದನು. ತಿಳುವಳಿಕೆಯ ಕಡೆಗೆ ಒಂದು ಸೌಮ್ಯವಾದ ತಳ್ಳುವಿಕೆ. ಭೀಷ್ಮ ಮತ್ತು ದ್ರೋಣರು ಪಾಂಡವರ ಅಜೇಯತೆಯ ಬಗ್ಗೆ ಸತ್ಯವನ್ನು ಹೇಳಿದ್ದಾರೆ. 2 ತೋಳುಗಳಲ್ಲಿ ಸಮಾನವಾದ ಕೌಶಲ್ಯವನ್ನು ಹೊಂದಿರುವ ಅರ್ಜುನನನ್ನು ಮಗವತನಿಂದಲೂ ಸೋಲಿಸಬಹುದು ಎಂದು ನೀವು ನಿಜವಾಗಿಯೂ ನಂಬಬಹುದೇ? ಅಥವಾ ಭೀಮನು 10,000 ಆನೆಗಳೊಂದಿಗೆ ಸ್ಪರ್ಧಿಸುವ ಶಕ್ತಿಯಿಂದ? ವಿದುರನ ಧ್ವನಿಯು ಉತ್ತುಂಗಕ್ಕೇರಿತು. ಅವನ ಮಾತುಗಳು ಆಶ್ಚರ್ಯ ಮತ್ತು ವಿಸ್ಮಯದ ಭಾವವನ್ನು ಹೊತ್ತವು. ಅವಳಿ ಮಕ್ಕಳು ಸ್ವತಃ ಯಮಪುತ್ರವಂತೆ ಯುದ್ಧದಲ್ಲಿ ಸಾಟಿಯಿಲ್ಲ ಮತ್ತು ಹಿರಿಯ ಪಾಂಡವನಾದ ಯುಧಿಷ್ಠಿರನು ತಾಳ್ಮೆ, ಕರುಣೆ, ಕ್ಷಮೆ, ಸತ್ಯ ಮತ್ತು ಪರಾಕ್ರಮಗಳೆಲ್ಲವೂ ಅವನೊಳಗೆ ನೆಲೆಗೊಂಡಿರುವುದನ್ನು ಮಾತನಾಡುವುದನ್ನು ಮುಗಿಸಿದಾಗ ಸಭೆಯು ನಿಶ್ಚಲವಾಯಿತು. ಅವನ ಮಾತುಗಳ ಭಾರವು ಅವುಗಳ ಮೇಲೆ ಹಗುರವಾದ ಮಳೆಯಂತೆ ನೆಲೆಸಿತು. ರಾಜನ ಅಭಿವ್ಯಕ್ತಿ ಅಂತಿಮವಾಗಿ ಬದಲಾಯಿತು. ಅವನ ಕಣ್ಣುಗಳಲ್ಲಿ ತಿಳುವಳಿಕೆಯ ಮಿಲುಗುವಿಕೆಯು ಜೀವಂತವಾಯಿತು. ವಿದುರನ ಅಂತಿಮ ಪ್ರಾರ್ಥನೆಯು ಗಾಳಿಯಲ್ಲಿ ತೂಗಾಡಿತು. ಅವನ ಧ್ವನಿಯು ಭಾವೋದ್ರೇಕದಿಂದ ತುಂಬಿತ್ತು. ನೆನಪಿಡಿ ರಾಜನೇ, ರಾಜ್ಯದ ಮೇಲಿನ ನಮ್ಮ ಹಕ್ಕು ನಿನ್ನದೇ. ಮೊದಲು ಪಾಂಡವರೊಂದಿಗೆ ಸದ್ಗುಣದಿಂದ ವರ್ತಿಸು. ಅವರ ಬಗೆಗಿನ ದಯೆಯಿಂದ ಅಪಪ್ರಚಾರದ ಕಳಂಕವನ್ನು ತೊಳೆದುಕೊಳ್ಳಿ. ಇದು ನಮ್ಮೆಲ್ಲರನ್ನೂ ಒಗ್ಗೂಡಿಸುತ್ತದೆ, ನಮ್ಮ ಜೀವಗಳನ್ನು ರಕ್ಷಿಸುತ್ತದೆ ಮತ್ತು ನಮ್ಮ ಕ್ಷತ್ರಿಯ ಕ್ರಮವನ್ನು ಬಲಪಡಿಸುತ್ತದೆ. ಹಸ್ತಿನಾಪುರದ ಆಸ್ಥಾನದಲ್ಲಿ ರಾಜ ಧೃತರಾಷ್ಟ್ರನ ಸಿಂಹಾಸನದ ಕೋಣೆಯ ಮೇಲೆ ಒಂದು ಗೊಂದಲಮಯ ವಾತಾವರಣ ನೆಲೆಗೊಂಡಿತ್ತು. ಅವರ ಸೋದರ ಸಂಬಂಧಿಗಳಾದ ಪಾಂಡವರ ವಿರುದ್ಧ ಅವರ ಪುತ್ರರ ಕ್ರಮಗಳ ಭಾರವು ಗಾಳಿಯಲ್ಲಿ ಭಾರವಾಗಿ ತೂಗಾಡುತ್ತಿತ್ತು. ಆದರೂ ಈ ಉದ್ವಿಗ್ನತೆಯ ನಡುವೆಯೂ ಅವರೊಳಗೆ ಭರವಸೆಯ ಮಿನುಗುವಿಕೆಯು ಜೀವಂತವಾಗಿತ್ತು. ಅವರಿಗೆ ಬುದ್ಧಿವಂತ ಭೀಷ್ಮ ಮತ್ತು ಋಷಿ ದ್ರೋಣ ಮತ್ತು ಅವರ ವಿಶ್ವಾಸಾರ್ಹ ಸಲಹೆಗಾರ ವಿದುರರು ಸಲಹೆ ನೀಡಿದ್ದರು. ಅವರ ಮಾತುಗಳು ಅವರ ಮನಸ್ಸಿನಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಪಾಂಡವರು ನಿಜವಾಗಿಯೂ ನಿಮ್ಮ ಮಕ್ಕಳು ನಿಮ್ಮೊಂದಿಗಿನ ಕುಂತಿಯ ಒಡನಾಟದಿಂದ ಜನಿಸಿದರು. ಈ ಪ್ರಕಟಣೆಯಿಂದ ಪ್ರೇರೇಪಿಸಲ್ಪಟ್ಟ ಧೃತರಾಷ್ಟ್ರನ ಹೃದಯವು ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ ಮತ್ತು ಸಹದೇವ ಎಂಬ 5 ಸಹೋದರರ ಬಗೆಗಿನ ಪಿತೃತ್ವದ ಹೊಸ ಭಾವನೆಯಿಂದ ಉಬ್ಬಿಕೊಂಡಿತು. ಸಿಂಹಾಸನದ ಮೇಲೆ ತಮ್ಮ ಹಕ್ಕಿನ ಸ್ಥಾನವು ತನ್ನ ಪಕ್ಕದಲ್ಲಿದೆ ಎಂದು ಆತನಿಗೆ ತಿಳಿದಿತ್ತು. ಆಕ್ರಮಣಕಾರವಂತೆ ಅಲ್ಲ, ಆದರೆ ರಾಜ್ಯಕ್ಕೆ ಸಹ ಉತ್ತರಾಧಿಕಾರಿಗಳಾಗಿ ತನ್ನ ಧೈರ್ಯವನ್ನು ತೋರಿಸುತ್ತಾ ಅವನು ವಿದುರನಿಗೆ ಒಂದು ಆಜ್ಞೆಯನ್ನು ನೀಡಿದನು. ಪಾಂಡವರನ್ನು ಅವರ ತಾಯಿ ಕುಂತಿ ಮತ್ತು ಅವರ ನಿಷ್ಠಾವಂತ ಸ್ನೇಹಿತ ಕೃಷ್ಣನೊಂದಿಗೆ ಹಸ್ತಿನಾಪುರಕ್ಕೆ ಮರಳಿ ತನ್ನಿ. ನಾವು ಅವರನ್ನು ಪ್ರೀತಿಯಿಂದ ಪರಿಗಣಿಸಬೇಕು. ವಿದುರನು ಈ ಕರ್ತವ್ಯವನ್ನು ನೆರವೇರಿಸಲು
ಆತುರಪಟ್ಟನು. ತನ್ನೊಂದಿಗೆ ಪಾಂಡವು, ದ್ರೌಪದಿ ಮತ್ತು ತನ್ನ ಸ್ವಂತ ಅಳಿಯನಾದ ದ್ರುಪದನಿಗೆ ಹೇರಳವಾದ ಅಮೂಲ್ಯ ಉಡುಗೊರೆಗಳನ್ನು ಕೊಂಡೊಯ್ದನು. ಪಾಂಚಾಲದ ಅರಮನೆಗೆ ಆಗಮಿಸಿದ್ದ ಅವನನ್ನು ದ್ರುಪದನು ಆತ್ಮೀಯವಾಗಿ ಬರಮಾಡಿಕೊಂಡನು. ಅವನು ಅವರ ಪರಸ್ಪರ ಯೋಗಕ್ಷೇಮದ ಬಗ್ಗೆ ವಿಚಾರಿಸಿದನು. ನಂತರ ವಿದುರನ ಕಣ್ಣುಗಳು ಪಾಂಡವರ ಮೇಲೆ ಬಿದ್ದವು ಮತ್ತು ವಿಶಾಲವಾದ ನಗುವಿನೊಂದಿಗೆ ಅವನು ಎಲ್ಲರನ್ನೂ ಪ್ರೀತಿಯಿಂದ ಅಪ್ಪಿಕೊಂಡು ಅವರನ್ನು ಸ್ವಾಗತಿಸಲು ಧಾವಿಸಿದನು. ವಾಸುದೇವ ಕೃಷ್ಣನೊಂದಿಗೆ ಸಹೋದರರು ಗೌರವಾನ್ವಿತ ಅತಿಥಿಯಾಗಿ ವಿದುರನನ್ನು ಸ್ವಾಗತಿಸಿದರು. ಅವರು ಒಟ್ಟಿಗೆ ಕುಳಿತಾಗ ವಿದುರನು ದ್ರುಪದನ ಕಡೆಗೆ ತಿರುಗಿ ಅಳತೆಯ ಧ್ವನಿಯಲ್ಲಿ ಮಾತನಾಡುತ್ತಾನೆರಾ, ನನ್ನ ಪ್ರಿಯ ರಾಜ, ನಾನು ನಿನ್ನ ಗೌರವಾನ್ವಿತ ಸ್ನೇಹಿತ ರಾಜ ಧೃತರಾಷ್ಟ್ರನಿಂದ ಸುದ್ದಿಯನ್ನು ತರುತ್ತೇನೆ. ಅವನು ತನ್ನ ಮಂತ್ರಿಗಳು, ಪುತ್ರರು ಮತ್ತು ಸ್ನೇಹಿತರೊಂದಿಗೆ ನಿಮ್ಮ ಯೋಗಕ್ಷೇಮವನ್ನು ಬಹಳ ಕಾಳಜಿಯಿಂದ ವಿಚಾರಿಸಿದ್ದಾನೆ. ಶಂತನುವಿನ ಬುದ್ಧಿವಂತ ಮಗನಾದ ಭೀಷ್ಮ ಮತ್ತು ದ್ರೋಣನೂ ಸಹ ನಿಮ್ಮ ಯೋಗಕ್ಷೇಮದಲ್ಲಿ ತಮ್ಮ ಆಳವಾದ ಆಸಕ್ತಿಯನ್ನು ವ್ಯಕ್ತಪಡಿಸಿದ್ದಾರೆ. ವಿದುರನು ಮುಂದುವರಿಸಿದ ಮಾತುಗಳನ್ನು ದ್ರುಪದನು ಶ್ರದ್ಧೆಯಿಂದ ಆಲಿಸಿದನು. ಕುರುಗಳು ನಿಮ್ಮೊಂದಿಗಿನ ಈ ಮೈತ್ರಿಯನ್ನು ದೇವರುಗಳ ಆಶೀರ್ವಾದವೆಂದು ಪರಿಗಣಿಸುತ್ತಾರೆ. ಅವರು ನಿಮ್ಮೊಂದಿಗಿನ ತಮ್ಮ ಬಾಂಧವ್ಯವನ್ನು ಬಲಪಡಿಸಿಕೊಂಡಿದ್ದಕ್ಕಾಗಿ ತಮ್ಮನ್ನು ತಾವು ಅದೃಷ್ಟಶಾಲಿಗಳೆಂದು ಪರಿಗಣಿಸುತ್ತಾರೆ. ವಾಸ್ತವವಾಗಿ ಧೃತರಾಷ್ಟ್ರನು ಹೊಸ ರಾಜ್ಯವನ್ನು ಪಡೆಯುವುದಕ್ಕಿಂತ ಈ ಒಕ್ಕೂಟವು ಅವರಿಗೆ ಹೆಚ್ಚಿನ ಸಂತೋಷವನ್ನು ನೀಡಿದೆ ಎಂದು ಘೋಷಿಸುತ್ತಾನೆ. ಈ ಮಾತುಗಳೊಂದಿಗೆ ವಿದುರನು ತನ್ನ ಸ್ವಂತ ಅಭಿಪ್ರಾಯವನ್ನು ಬಹಿರಂಗಪಡಿಸಿದನು. ಓ ರಾಜನೇ, ಪಾಂಡವರು ತಮ್ಮ ಪೂರ್ವಜರ ಮನೆಗೆ ಮರಳುವ ಸಮಯರಿದಾರಿದೆ ಎಂದು ನಾನು ದೃಢವಾಗಿ ನಂಬುತ್ತೇನೆ. ಕುರುಗಳು ಮತ್ತು ಅವರ ತಾಯಿ ಕುಂತಿ ಮತ್ತು ದ್ರೌಪದಿ ಅವರು ಮರಳಲು ಕುತೂಹಲದಿಂದ ಕಾಯುತ್ತಿದ್ದಾರೆ. ಅವನು ಮಾತನಾಡುವಾಗ ವಿದುರನು ಧೃತರಾಷ್ಟ್ರನ ಆಸ್ಥಾನದಿಂದ ಬಂದ ಅಮೂಲ್ಯ ಉಡುಗೊರೆಗಳನ್ನು ಒಟ್ಟುಗೂಡಿದ ಗುಂಪಿಗೆ ಹಸ್ತಾಂತರಿಸಿದನು. ಪಾಂಡವರಿಗೆ ಅವರ ರಾಜ್ಯಕ್ಕೆ ಮರುಭೇಟಿ ನೀಡಲು ಅವಕಾಶ ಮಾಡಿಕೊಡಿ. ಹಳ್ಳಿಗಾಡಿನ ಹಸ್ತಿನಾಪುರ ರಾಜ್ಯದಲ್ಲಿ ಯುಧಿಷ್ಠಿರನ ನೇತೃತ್ವದಲ್ಲಿ ಪಾಂಡವರು ಕಾಡಿನಲ್ಲಿ ತಮ್ಮ ಸುದೀರ್ಘ ವನವಾಸದ ನಂತರ ಮರಳಲು ಸಿದ್ಧರಾಗಿದ್ದಾಗ ಉತ್ಸಾಹ ಮತ್ತು ಸಂತೋಷದ ಭಾವನೆಯು ಗಾಳಿಯನ್ನು ತುಂಬಿತು. ಅವರ ಆಗಮನವನ್ನು ಜನರು ಬಹಳ ಉತ್ಸಾಹದಿಂದ ಎದುರಿಸಿದರು. ಅವರು ತಮ್ಮ ಮರಳುವಿಕೆಯನ್ನು ಕುತೂಹಲದಿಂದ ಕಾಯುತ್ತಿದ್ದರು. ಅವರು ನಗರವನ್ನು ಸಮೀಪಿಸುತ್ತಿದ್ದಂತೆ ಪಂಚಾಲದ ರಾಜ ದ್ರುಪದನು ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿದನು ಮತ್ತು ಅವರು ಹಿಂದಿರುಗಿದಾಗ ತನ್ನ ಸಂತೋಷವನ್ನು ವ್ಯಕ್ತಪಡಿಸಿದನು. ಈ ಪುನರ್ಮಿಲನಕ್ಕೆ ಕಾರಣವಾದ ವಿದುರನ ಬುದ್ಧಿವಂತ ಮಾತುಗಳನ್ನು ಅವನು ಒಪ್ಪಿಕೊಂಡನು. ಪಾಂಡವರು ತಮ್ಮ ಪೂರ್ವಜರ ರಾಜ್ಯಕ್ಕೆ ಮರಳಬೇಕೆಂದು ದ್ರುಪದನು ಪ್ರಸ್ತಾಪಿಸಿದನು. ಆದರೆ ಯುಧಿಷ್ಠಿರ ಮತ್ತು ಅವನ ಸಹೋದರರು ಈ ನಿರ್ಧಾರವನ್ನು ತಾವೇ ತೆಗೆದುಕೊಳ್ಳುವುದು ಉತ್ತಮ ಎಂದು ಅವನು ಸಲಹೆ ನೀಡಿದನು. ಸದಾ ಕರ್ತವ್ಯನಿಷ್ಠಪುತ್ರನಾಗಿದ್ದ ಯುಧಿಷ್ಠಿರನು, ತಾವು ಈಗ ದ್ರುಪದದ ದಯೆಯ ಮೇಲೆ ಅವಲಂಬಿತರಾಗಿದ್ದೇವೆ ಮತ್ತು ಆತನಿಗೆ ಇಷ್ಟವಾದಂತೆ ಮಾಡುವುದಾಗಿ ಉತ್ತರಿಸಿದನು. ಕೃಷ್ಣನ ಇನ್ನೊಂದು ಹೆಸರಾದ ವಾಸುದೇವನು ಕೂಡ ದ್ರುಪದನ ಪ್ರಸ್ತಾಪವನ್ನು ಒಪ್ಪಿಕೊಂಡನು. ಆತನ ನೈತಿಕತೆಯ ಜ್ಞಾನವನ್ನು ಗಮನದಲ್ಲಿಟ್ಟುಕೊಂಡು ಆತನ ಅಭಿಪ್ರಾಯವನ್ನು ಅನುಸರಿಸುವುದು ಉತ್ತಮ ಎಂದು ಹೇಳಿದನು. ದ್ರುಪದನು ನಂತರ ಮಾತನಾಡುತ್ತಾ ಸನ್ನಿವೇಶಗಳನ್ನು ಪರಿಗಣಿಸಿ, ತಾನು ವಾಸುದೇವನ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದೇನೆ ಎಂದು ಹೇಳಿದನು. ಅವನು ಸ್ವತಃ ಯುಧಿಷ್ಠಿರನು ಕೃಷ್ಣನಂತೆ ಪಾಂಡವರ ಕಲ್ಯಾಣವನ್ನು ಶ್ರದ್ಧೆಯಿಂದ ಬಯಸಲಿಲ್ಲ ಎಂದು ಸೇರಿಸಿದನು. ದ್ರುಪದನ ಆಜ್ಞೆಯೊಂದಿಗೆ ಕೃಷ್ಣ ಮತ್ತು ವಿದುರರೊಂದಿಗೆ ಪಾಂಡವರು ಹಸ್ತಿನಾಪುರಕ್ಕೆ ತಮ್ಮ ಪ್ರಯಾಣವನ್ನು ಪ್ರಾರಂಭಿಸಿದರು. ಅವರು ನಗರವನ್ನು ಸಮೀಪಿಸುತ್ತಿದ್ದಂತೆ ಅವರು ವಿಕರ್ಣ, ಚಿತ್ರಸೇನ, ದ್ರೋಣ ಮತ್ತು ಕೃಪಾ ಸೇರಿದಂತೆ ಕೌರವರ ಗುಂಪನ್ನು ಭೇಟಿಯಾದರು. ಈ ಜನಸಮೂಹದಿಂದ ಸುತ್ತುವರಿದ ಪರಾಕ್ರಮಶಾಲಿ ವೀರರ ತಂಡವು ನಿಧಾನವಾಗಿ ಹಸ್ತಿನಾಪುರ ನಗರವನ್ನು ಪ್ರವೇಶಿಸಿತು. ಹಸ್ತಿನಾಪುರದ ಜನರು ತಮ್ಮ ಪ್ರೀತಿಯ ರಾಜಕುಮಾರರು ಮರಳಿ ಬರುತ್ತಿರುವುದನ್ನು ನೋಡಿ ತುಂಬಾ ಸಂತೋಷಪಟ್ಟರು. ಅವರು ನಗರದ ಮೂಲಕ ಹಾದು ಹೋಗುವಾಗ ನಾಗರಿಕರಿಂದ ವಿವಿಧ ಆಶ್ಚರ್ಯಗಳನ್ನು ಕೇಳಿದರು. ಅವರು ಅವರನ್ನು ಉತ್ಸಾಹದಿಂದ ಸ್ವಾಗತಿಸಿದರು.
ಕೆಲವರು ಆಶ್ಚರ್ಯಚಕಿತರಾದರು. ಇಲ್ಲಿರಿ, ಮನುಷ್ಯರ ನಡುವೆ ಆ ಹುಲಿ ಮರಳುತ್ತದೆ, ನೈತಿಕತೆಯ ಎಲ್ಲಾ ನಿಯಮಗಳೊಂದಿಗೆ ಪರಿಚಿತವಾಗಿದೆ ಮತ್ತು ನಾವು ಯಾವಾಗಲೂ ತನ್ನ ಹತ್ತಿರದ ಸಂಬಂಧಿಕರಂತೆ ನಮ್ಮನ್ನು ರಕ್ಷಿಸುತ್ತೇವೆ. ಇತರರು ಹೇಳಿದರು, ತನ್ನ ಜನರ ಪ್ರೀತಿಯ ರಾಜ ಪಾಂಡು ಇಂದು ಕಾಡಿನಿಂದ ಹಿಂತಿರುಗಿದನೆಂದು ತೋರುತ್ತದೆ. ನಮಗೆ ಇಷ್ಟವಾದದ್ದನ್ನು ಮಾಡಲು ನಿಸ್ಸಂದೇಹವಾಗಿ ಅಂತಿಮವಾಗಿ ಪಾಂಡವರು ಅರಮನೆಗೆ ಆಗಮಿಸಿದರು. ಅಲ್ಲಿ ಅವರು ಧೃತರಾಷ್ಟ್ರ ಮತ್ತು ಭೀಷ್ಮನ ಪಾದಗಳನ್ನು ಪೂಜಿಸಿದರು. ಅಲ್ಲಿ ಹಾಜರಿದ್ದ ಪ್ರತಿಯೊಬ್ಬ ನಾಗರಿಕನ ಯೋಗಕ್ಷೇಮವನ್ನು ಸಹ ಅವರು ವಿಚಾರಿಸಿದರು. ಸ್ವಲ್ಪ ಸಮಯ ವಿಶ್ರಾಂತಿ ಪಡೆದ ನಂತರ ರಾಜ ಧೃತರಾಷ್ಟ್ರ ಮತ್ತು ಭೀಷ್ಮನವರು ಅವರನ್ನು ಕರೆದರು. ಧೃತರಾಷ್ಟ್ರನು ಯುಧಿಷ್ಠಿರನನ್ನು ಉದ್ದೇಶಿಸಿ ಹೀಗೆ ಹೇಳಿದನು, ಕುಂತಿಯ ಮಗನೇ, ನಿನ್ನ ಸಹೋದರರೊಂದಿಗೆ ನಾನು ಹೇಳುವುದನ್ನು ಕೇಳು. ನಿನ್ನ ಮತ್ತು ನಿನ್ನ ಸೋದರ ಸಂಬಂಧಿಗಳ ನಡುವೆ ಮತ್ತೆ ಯಾವುದೇ ಭಿನ್ನಾಭಿಪ್ರಾಯ ಉಂಟಾಗದಂತೆ ಖಂಡವ ಪ್ರಸ್ಥಕ್ಕೆ ಹೋಗಿ ನೀನು ಅಲ್ಲಿ ನಿಮ್ಮ ನಿವಾಸವನ್ನು ತೆಗೆದುಕೊಂಡರೆ ಯಾರೂ ನಿನಗೆ ಯಾವುದೇ ಹಾನಿ ಮಾಡಲು ಸಾಧ್ಯವಾಗುವುದಿಲ್ಲ. ಪಾರ್ಥನಿಂದ ಅರ್ಜುನನಿಂದ ರಕ್ಷಿಸಲ್ಪಡುತ್ತಾರೆ. ಸಂತೋಷ ಮತ್ತು ಸಂತೋಷದ ನಡುವೆ ಯುಧಿಷ್ಠಿರನ ನೇತೃತ್ವದಲ್ಲಿ ಪ್ರಸಿದ್ಧ ಪಾಂಡವರು ಕೃಷ್ಣನನ್ನು ತಮ್ಮ ಪಕ್ಕದಲ್ಲಿಟ್ಟುಕೊಂಡು ಇಂದ್ರಪ್ರಸ್ಥದ ರಾಜ್ಯವನ್ನು ಆಳಿದರು. ಶತ್ರುಗಳ ದಹನಕಾರಿಗಳು ಧೃತರಾಷ್ಟ್ರನ ನೇತೃತ್ವದಲ್ಲಿ ತಮ್ಮ ರಾಜ್ಯವನ್ನು ಪಡೆದುಕೊಂಡಿದ್ದು ಮತ್ತು ಈಗ ಆಡಳಿತದ ಎಲ್ಲಾ ಕರ್ತವ್ಯಗಳನ್ನು ನಿರ್ವಹಿಸುತ್ತಾ ರಾಜಮನೆತನದ ಸಿಂಹಾಸನಗಳ ಮೇಲೆ ಕುಳಿತಿದ್ದರು. ಅವರು ಒಟ್ಟಿಗೆ ಕುಳಿತಾಗ ನಾರದ ಎಂಬ ಹೆಸರಿನ ಒಬ್ಬ ದಿವ್ಯ ಋಷಿ ಅವರ ಮಧ್ಯದಲ್ಲಿ ಬಂದರು. ಅವನ ಅಲೆದಾಡುವಿಕೆಯು ಅವನನ್ನು ಈ ಪವಿತ್ರ ಸ್ಥಳಕ್ಕೆ ಕರೆತಂದಿತು. ಯುಧಿಷ್ಠಿರನು ಸತ್ಯ ಮತ್ತು ಸದ್ಗುಣಕ್ಕೆ ಸದಾ ಬದ್ಧನಾಗಿ ನಾರದನಿಗೆ ತನ್ನದೇ ಆದ ಸುಂದರವಾದ ಆಸನವನ್ನು ನೀಡಿದ್ದನು. ರಾಜನ ನಮ್ರತೆ ಮತ್ತು ಬುದ್ಧಿವಂತನ ಬಗ್ಗೆ ಗೌರವವನ್ನು ತೋರಿಸಿದನು. ನಾರದನು ಕುಳಿತ ನಂತರ ಯುಧಿಷ್ಠಿರನು ತನ್ನ ಕೈಗಳನ್ನು ಪೂಜ್ಯಭಾವದಿಂದ ಬಳಸಿ ಸಾಂಪ್ರದಾಯಿಕವಾದ ನೀರು ಮತ್ತು ಆರಾಧನೆಯ ಅರ್ಪಣೆಯಾದ ಅರ್ಘ್ಯವನ್ನು ಅವನಿಗೆ ನೀಡಿದನು. ನಾರದನು ಆರಾಧನೆಯನ್ನು ಸ್ವೀಕರಿಸಿದಂತೆ ಅವನು ಸಂತೋಷಗೊಂಡನು ಮತ್ತು ಯುಧಿಷ್ಠಿರನನ್ನು ಹಿತವಾದ ಮಾತುಗಳಿಂದ ಸ್ತುತಿಸಲು ಪ್ರಾರಂಭಿಸಿದನು. ರಾಜನು ನಾರದನಿಗೆ ಅವರ ರಾಜ್ಯದ ಸ್ಥಿತಿಯನ್ನು ತಿಳಿಸಿದನು ಮತ್ತು ಪಾಂಡವರ ಸದ್ಗುಣಶೀಲ ಆಳ್ವಿಕೆಯಿಂದ ಸಂತೋಷಗೊಂಡ ಋಷಿಯು ಮತ್ತೊಮ್ಮೆ ತನ್ನ ಸ್ಥಾನವನ್ನು ತೆಗೆದುಕೊಳ್ಳುವಂತೆ ಯುಧಿಷ್ಠಿರನಿಗೆ ಆದೇಶಿಸಿದನು. ಕೃಷ್ಣನನ್ನು ಒಳಾಂಗಣದಿಂದ ಕರೆಸಲಾಯಿತು ಮತ್ತು ನಾರದನ ಆಗಮನದ ಬಗ್ಗೆ ಕೇಳಿದ ನಂತರ ದ್ರೌಪದಿ ತನ್ನನ್ನು ತಾನು ಶುದ್ಧೀಕರಿಸಿಕೊಂಡಳು. ಆಕಾಶದ ಋಷಿಯ ಬಳಿಗೆ ಹೋದಳು. ಅವಳು ಕೈಗಳನ್ನು ಜೋಡಿಸಿ ಅವನ ಮುಂದೆ ನಿಂತಳು. ಅವಳ ಮುಖವು ಬುದ್ಧಿವಂತನ ಬಗೆಗಿನ ಗೌರವಕ್ಕೆ ಸಾಕ್ಷಿಯಾಗಿದೆ. ನಾರದನು ಅವಳ ಮೇಲೆ ವಿವಿಧ ಆಶೀರ್ವಾದಗಳನ್ನು ಘೋಷಿಸಿದನು. ರಾಜಕುಮಾರಿಯನ್ನು ನಿವೃತ್ತರಾಗುವಂತೆ ಆದೇಶಿಸಿದನು. ಕೃಷ್ಣನು ನಿವೃತ್ತರಾದ ನಂತರ ನಾರದನು ಪಾಂಡವರನ್ನು ಖಾಸಗಿಯಾಗಿ ಸಂಬೋಧಿಸಿದನು. ಅವನ ಮಾತುಗಳು ಬಹಳ ತೂಕ ಮತ್ತು ಬುದ್ಧಿವಂತಿಕೆಯನ್ನು ಹೊಂದಿದ್ದವು. ಪಂಚಾಲದ ಪ್ರಸಿದ್ಧ ರಾಜಕುಮಾರಿಯು ನಿಮ್ಮ ವಿವಾಹಿತ ಪತ್ನಿ ಎಂದು ಅವನು ಯುಧಿಷ್ಠಿರ ಮತ್ತು ಅವನ ಸಹೋದರರಿಗೆ ಹೇಳಿದನು. ನಿಮ್ಮ ನಡುವೆ ಭಿನ್ನಾಭಿಪ್ರಾಯ ಉಂಟಾಗದಂತೆ ನಿಮ್ಮ ನಡುವೆ ಆಡಳಿತವನ್ನು ಸ್ಥಾಪಿಸಿ ನಂತರ ಋಷಿಯು ತಮ್ಮ ಮುರಿಯಲಾಗದ ಬಂಧಕ್ಕಾಗಿ 3 ಲೋಕಗಳಾದ್ಯಂತ ಪ್ರಸಿದ್ಧರಾಗಿದ್ದ ಸುಂದ ಮತ್ತು ಉಪಸುಂದ ಎಂಬ 2 ಸಹೋದರರ ಪ್ರಾಚೀನ ಕಥೆಯನ್ನು ವಿವರಿಸಿದನು. ಆದಾಗ್ಯೂ ಅಸುರ ರಾಜನ ಮಗಳಾದ ತಿಲೋತ್ತಮನು ಅವರ ಮುಂದೆ ಕಾಣಿಸಿಕೊಂಡಾಗ ಸಹೋದರರ ಸ್ನೇಹವು ಛಿದ್ರವಾಯಿತು. ಅವರು ಈ ಆಕಾಶ ಸೌಂದರ್ಯದ ಬಯಕೆಯಿಂದ ನಾಶವಾದರು ಮತ್ತು ಅಂತಿಮವಾಗಿ ಆಕೆಯ ಹೆಸರಿನಲ್ಲಿ ಒಬ್ಬರನ್ನೊಬ್ಬರು ಕೊಂದು ಹಾಕಿದರು. ನಾರದನು ಯುಧಿಷ್ಠಿರನಿಗೆ ತನ್ನ ಸಹೋದರರೊಂದಿಗಿನ ಸ್ನೇಹವನ್ನು ಕಾಪಾಡಿಕೊಳ್ಳುವಂತೆ ಮತ್ತು ಅವರ ನಡುವೆ ಭಿನ್ನಾಭಿಪ್ರಾಯವನ್ನು ಉಂಟುಮಾಡುವ ಕ್ರಮಗಳನ್ನು ತಪ್ಪಿಸುವಂತೆ ಎಚ್ಚರಿಕೆ ನೀಡಿದನು. ಯುಧಿಷ್ಠಿರನ ಕುತೂಹಲವು ಕೆರಳಿಸಿತು
ಮತ್ತು ಅವನು ವಿಷಯನ್ನು ಸುಂದ ಮತ್ತು ಉಪಸುಂದರದ ಮೂಲ ಅವರ ಸಂಬಂಧ ಮತ್ತು ತಿಲೋತ್ತಮದ ಸ್ವರೂಪದ ಬಗ್ಗೆ ಕೇಳಿದನು. ರಾಜನು ನಡೆದ ಎಲ್ಲವನ್ನೂ ಕೇಳಲು ಬಯಸಿದನು. ಪ್ರಾಚೀನ ಕಥೆಯಲ್ಲಿನ ಅವನ ಆಸಕ್ತಿಯು ಅವನ ಬುದ್ಧಿವಂತಿಕೆ ಮತ್ತು ಜ್ಞಾನದ ಬಯಕೆಗೆ ಸಾಕ್ಷಿಯಾಗಿದ್ದರಿಗಾಗಿ ನಾರದನ ಮಾತುಗಳು ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಪ್ರಾಚೀನ ಬುದ್ಧಿವಂತಿಕೆಯ ಭಾರವನ್ನು ಮತ್ತು ಮಹಾಶಕ್ತಿಯ ನಡುವೆ ಸ್ನೇಹವನ್ನು ಕಾಪಾಡಿಕೊಳ್ಳುವ ಮಹತ್ವವನ್ನು ತಮ್ಮೊಂದಿಗೆ ಹೊತ್ತುಕೊಂಡಿದ್ದವು. ಪ್ರಾಚೀನ ಕಾಲದಲ್ಲಿ ಶಕ್ತಿಯುತ ದೈತ್ಯನಾದ ನಿಕುಂಬನಿಗೆ ಜನಿಸಿದ್ದ ಸುಂದ ಮತ್ತು ಉಪಸುಂದ ಎಂಬ ಇಬ್ಬರು ಪ್ರಬಲ ಅಸುರರು ವಾಸಿಸುತ್ತಿದ್ದರು. ಸಹೋದರರು ತಮ್ಮ ಅಚಲವಾದ ಸಂಕಲ್ಪ ಮತ್ತು ಒಂದೇ ಸ್ವಭಾವಕ್ಕೆ ಹೆಸರುವಾಸಿಯಾಗಿದ್ದರು. ಸಾಮಾನ್ಯವಾಗಿ 2 ಭಾಗಗಳಾಗಿ ವಿಭಜನೆಯಾದ ಒಬ್ಬ ವ್ಯಕ್ತಿಯನ್ನು ಹೋಲುತ್ತಿದ್ದರು. ಅವರು 3 ಲೋಕಗಳ ಮೇಲೆ ಪ್ರಭುತ್ವ ಸಾಧಿಸಲು ಕಠಿಣ ಪ್ರಯಾಣವನ್ನು ಪ್ರಾರಂಭಿಸಿದರು. ಅವರ ತಪಸ್ಸುಗಳು ವಿಂತ್ಯದ ಪರ್ವತಗಳಲ್ಲಿ ನಡೆದವು. ಅಲ್ಲಿ ಅವರು ತಮ್ಮ ಕಾಲ್ಬೆರಳುಗಳ ಮೇಲೆ ನಿಂತು ತಮ್ಮ ಮಾಂಸದ ತುಂಡುಗಳನ್ನು ಬೆಂಕಿಯಲ್ಲಿ ಎಸೆದರು ಮತ್ತು ಕೇವಲ ಗಾಳಿಯಲ್ಲಿ ವಾಸಿಸುತ್ತಿದ್ದರು. ದೇವರುಗಳು ಅಮೂಲ್ಯವಾದ ಆಸ್ತಿ ಮತ್ತು ಸುಂದರವಾದ ಮಹಿಳೆಯರಿಂದ ಅವರ ಗಮನವನ್ನು ಬೇರೆಡೆಗೆ ಸೆಳೆಯಲು ಪ್ರಯತ್ನಿಸಿದಾಗಲೂ ಸಹೋದರ ಸಂಕಲ್ಪವು ಅಚಲವಾಗಿತ್ತು. ಸ್ವರ್ಗವಾಸಿಗಳು ತಮ್ಮ ಭ್ರಮೆಯ ಶಕ್ತಿಯನ್ನು ಬಳಸಿ ತಮ್ಮ ಪ್ರೀತಿ ಪಾತ್ರರನ್ನು ಸಂಕಷ್ಟದಲ್ಲಿ ಸಿಲುಕಿಸಿದರು. ಆದರೆ ಸುಂದ ಮತ್ತು ಉಪಸುಂದ ಅಚಲರಾಗಿ ಉಳಿದರು. ಸಹೋದರರು ತಮ್ಮ ತಪಸ್ಸನ್ನು ಮುಂದುವರೆಸಿದಾಗ ಅವರ ತೀವ್ರ ತಪಸ್ಸಿನಿಂದಾಗಿ ಪರ್ವತಗಳು ಆವಿಯನ್ನು ಹೊರಸೂಸಲು ಪ್ರಾರಂಭಿಸಿದವು. ದೇವರುಗಳು ಗಾಬರಿಗೊಂಡರು ಮತ್ತು ಅವರ ಪ್ರಗತಿಗೆ ಅಡ್ಡಿಪಡಿಸಲು ಹಲವಾರು ಅಡೆತಡೆಗಳು ಉಂಟಾದವು. ಆದಾಗ್ಯೂ ಅವರನ್ನು ತಡೆಯುವ ಆಕಾಶದ ಪ್ರಯತ್ನಗಳಿಂದ ಸಹೋದರರು ಪಟ್ಟುಹಿಡಿದರು. ಅಂತಿಮವಾಗಿ ಪರಮಪ್ರಭುವಾದ ಬ್ರಹ್ಮನು ಸುಂದ ಮತ್ತು ಉಪಸುಂದರ ಮುಂದೆ ಅವರ ಅಚಲವಾದ ಸಮರ್ಪಣೆಯನ್ನು ಅಂಗೀಕರಿಸುತ್ತಾ ಕಾಣಿಸಿಕೊಂಡನು. ಆತ ಅವರಿಗೆ ಅವರ ಆಸೆಗಳನ್ನು ನೀಡಿದರು. ಎಲ್ಲಾ ಶಸ್ತ್ರಾಸ್ತ್ರಗಳ ಮೇಲೆ ಪ್ರಭುತ್ವ, ಪ್ರಮೇಯ ಶಕ್ತಿ, ದೊಡ್ಡ ಶಕ್ತಿ ಮತ್ತು ಇಚ್ಛೆಯಂತೆ ಯಾವುದೇ ರೂಪವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ. ಆದರೂ ಬ್ರಹ್ಮನು ಅವರಿಗೆ ಅಮರತ್ವವನ್ನು ನೀಡಲು ನಿರಾಕರಿಸಿದನು. ಅವರು ಸಾರ್ವಭೌಮತ್ವಕ್ಕಾಗಿ ಮಾತ್ರ ತಮ್ಮ ತಪಸ್ಸನ್ನು ಮಾಡಿದ್ದಾರೆ ಎಂದು ಹೇಳಿದನು. ಸುಂದ ಮತ್ತು ಉಪಸುಂದ್ರ ಒಂದೇ ಒಂದು ವಿನಾಯಿತಿಯನ್ನು ಕೋರಿದರು. ಪರಸ್ಪರರ ಎದುರಿನಲ್ಲಿ ನಿರ್ಭಯತೆ ಇರುವುದು. ಬ್ರಹ್ಮನು ಅವರ ಸಂಕಲ್ಪದಿಂದ ಸಂತೋಷಗೊಂಡು ಈ ವರವನ್ನು ಸಹ ನೀಡಿದನು. ತಮ್ಮ ಹೊಸ ಶಕ್ತಿಗಳೊಂದಿಗೆ ಸಹೋದರರು ತಮ್ಮ ತಪಸ್ಸನ್ನು ನಿಲ್ಲಿಸಿದರು ಮತ್ತು ಬ್ರಹ್ಮನು ತನ್ನ ರಾಜ್ಯಕ್ಕೆ ಮರಳಿದನು. ಈಗ ಅಜೇಯರಾಗಿದ್ದ ದೈತ್ಯರು ಮನೆಗೆ ಹಿಂದಿರುಗಿದರು. ಅಲ್ಲಿ ಅವರನ್ನು ಅವರ ಸ್ನೇಹಿತರು ಮತ್ತು ಸಂಬಂಧಿಕರು ಬಹಳ ಸಂತೋಷದಿಂದ ಸ್ವಾಗತಿಸಿದರು. ಸುಂದ ಮತ್ತು ಉಪಸುಂದರರು ತಮ್ಮ ಮಡಿಕೆಗಳನ್ನು ಕತ್ತರಿಸಿ ಕಿರೀಟಗಳನ್ನು ಧರಿಸಿ ದುಬಾರಿ ನಿಲುವಂಗಿಗಳಲ್ಲಿ ತಮ್ಮನ್ನು ಅಲಂಕರಿಸಿಕೊಂಡರು. ಅವರು ಪ್ರತಿ ರಾತ್ರಿ ತಮ್ಮ ನಗರದ ಮೇಲೆ ಏರುವಂತೆ ಚಂದ್ರನ ಚಕ್ರಗಳನ್ನೂ ಸಹ ಕುಶಲತೆಯಿಂದ ನಿರ್ವಹಿಸಿದರು. ಇದರ ಪರಿಣಾಮವಾಗಿ ದೈತ್ಯ ನಗರವು ಮೋಜು ಮತ್ತು ಸಂಭ್ರಮಾಚರಣೆಯ ಕೇಂದ್ರವಾಯಿತು. ಅವತಳ ಹಾಡುಗಾರಿಕೆ ಮತ್ತು ನಗುಗಳ ಶಬ್ದಗಳು ಗಾಳಿಯನ್ನು ತುಂಬಿದವು. ಜೊತೆಗೆ ಚಪ್ಪಾಳೆ ತಟ್ಟುವುದು ಮತ್ತು ಸಂತೋಷದ ಕೋಲಾಹಲಗಳು. ಸುಂದ ಮತ್ತು ಉಪಸುಂದರರು ಎಲ್ಲ ರೀತಿಯ ಮನರಂಜನೆ ಮತ್ತು ಕ್ರೀಡೆಗಳಲ್ಲಿ ತೊಡಗಿಸಿಕೊಂಡಿದ್ದರಿಂದ ಸಮಯವು ನಿಶ್ಚಲವಾಗಿ ನಿಂತಂತೆ ತೋರುತ್ತಿತ್ತು. ಅವರ ಅಚೇತೆಯು ಅವರಿಗೆ ಜೀವನವನ್ನು ಅದರ ಪೂರ್ಣ ಪ್ರಮಾಣದಲ್ಲಿ ಬದುಕಲು ಅವಕಾಶ ಮಾಡಿಕೊಟ್ಟಿತ್ತು. 1 ವರ್ಷವನ್ನು ಒಂದೇ ದಿನವೆಂದು ಪರಿಗಣಿಸುತ್ತದೆ. ಚಳಿಗಾಲದ ಅಂತ್ಯವನ್ನು ಆಚರಿಸುವ ಹಬ್ಬಗಳ ನಡುವೆ ದೈತ್ಯ ಸಹೋದರರಾದ ಸುಂದ ಮತ್ತು ಉಪಸುಂದರು ಕೆಟ್ಟ ಯೋಜನೆಯನ್ನು ಹೆಣೆಯಲು ಪ್ರಾರಂಭಿಸಿದರು. ಅವರ ಹೃದಯಗಳು ಮಹತ್ವಾಕಾಂಕ್ಷೆಯಿಂದ ಹೊಳೆಯುತ್ತಿದ್ದವು. ಅವರು 3 ಲೋಕಗಳನ್ನು ವಶಪಡಿಸಿಕೊಳ್ಳಲು ಮತ್ತು ಎಲ್ಲ ಅಸ್ತಿತ್ವದ ಮೇಲೆ ಸಾರ್ವಭೌಮತ್ವವನ್ನು ಪಡೆಯಲು ಪ್ರಯತ್ನಿಸಿದರು.
ಅವರು ರಕ್ಷಾಕವಚವನ್ನು ಧರಿಸಿ ಮತ್ತು ಮಾರಣಾಂತಿಕ ಗದೆಗಳು, ಕೊಡಲಿಗಳು, ಈಟಿಗಳು ಮತ್ತು ದಂಡೆಗಳನ್ನು ಹೊಂದಿದ್ದ ತಮ್ಮ ವಿಶಾಲ ಸೈನ್ಯವನ್ನು ಕರೆದರು. ಚರಣಗಳು ಶುಭ ಸ್ತೋತ್ರಗಳನ್ನು ಜಪಿಸುತ್ತಿದ್ದಂತೆ ದೈತ್ಯ ಸಹೋದರರು ಮಾಗ ನಕ್ಷತ್ರ ಪುಂಜವು ಏರುವಾಗ ರಾತ್ರಿಯ ಹೊದಿಕೆಯಡಿಯಲ್ಲಿ ಹೊರಟ ಅವರ ವಿಜಯೋತ್ಸವದ ಮೆರವಣಿಗೆಯು ದೇವತೆಗಳ ಸಾಮ್ರಾಜ್ಯದ ಕಡೆಗೆ ಏರುವಾಗ ಆಕಾಶದಲ್ಲಿ ಪ್ರತಿಧ್ವನಿಸಿತು. ಅವರ ಸಮೀಪಗಮನವನ್ನು ಅರಿತ ಆಕಾಶವಾಸಿಗಳು ಭೀತಿಯಲ್ಲಿ ಭ್ರಮಣ ಪ್ರದೇಶಕ್ಕೆ ಓಡಿ ಹೋದರು. ಉಗ್ರ ಪರಾಕ್ರಮವನ್ನು ಹೊಂದಿದ್ದ ಸುಂದ ಮತ್ತು ಉಪಸುಂದರು ಇಂದ್ರನ ಪ್ರದೇಶಗಳನ್ನು ಅನಾಯಾಸವಾಗಿ ವಶಪಡಿಸಿಕೊಂಡರು. ಯಕ್ಷರು, ರಾಕ್ಷಸರು, ನಾಗರು ಮತ್ತು ಆಕಾಶದಲ್ಲಿ ವಾಸಿಸುತ್ತಿದ್ದ ಇತರ ಜೀವಿಗಳನ್ನು ಸೋಲಿಸಿದರು. ಅವ ದಂಡಯಾತ್ರೆಯು ಅವರನ್ನು ಕೆಳ ಪ್ರದೇಶಗಳಿಗೆ ಕರೆದೊಯ್ಯಿತು. ಅಲ್ಲಿ ಅವರು ನಾಗಗಳನ್ನು ವಶಪಡಿಸಿಕೊಂಡರು ಮತ್ತು ನಂತರ ಸಮುದ್ರಕ್ಕೆ ಇಳಿದರು. ಸಮುದ್ರದ ಆಳದಲ್ಲಿ ವಾಸಿಸುವ ಲೆಚ್ಚಾಸ್ ಎಂಬ ಬುಡಕಟ್ಟು ಜನಾಂಗವು ಅವರ ಶಕ್ತಿಯ ಮುಂದೆ ನಡುಗಿತ್ತು. ಪಟ್ಟುಬಿಡದ ಸಂಕಲ್ಪದೊಂದಿಗೆ ಸುಂದ ಮತ್ತು ಉಪಸುಂದ ತಮ್ಮ ಸೈನಿಕರನ್ನು ಮಹಾಸಾಗರದ ಪೂರ್ವ ತೀರಕ್ಕೆ ಕರೆತಂದರು. ಅವರ ಆದೇಶಗಳು ಸ್ಪಷ್ಟವಾಗಿದ್ದವು. ಬ್ರಾಹ್ಮಣರು ಮತ್ತು ರಾಜ ಋಷಿಗಳನ್ನು ವಧಿಸಬೇಕು, ಏಕೆಂದರೆ ಅವರು ಅಸುರ ಶತ್ರುಗಳು. ತ್ಯಾಗ ಮತ್ತು ಆಚರಣೆಗಳ ಮೂಲಕ ದೇವರ ಶಕ್ತಿಯನ್ನು ಶಾಶ್ವತಗೊಳಿಸುತ್ತಾರೆ. ದೈತ್ಯ ಸಹೋದರರು ಈ ಕ್ರೂರ ಆಜ್ಞೆಯನ್ನು ಪೂರೈಸಲು ಹೊರಟರು. ಅವರ ಹಿನ್ನೆಲೆಯಲ್ಲಿ ವಿನಾಶದ ಹಾದಿಯನ್ನು ತೊರೆದರು. ಅವರು ತ್ಯಾಗ ಮಾಡುವ ಬ್ರಾಹ್ಮಣರನ್ನು ಮತ್ತು ಅವರಿಗೆ ಸಹಾಯ ಮಾಡಿದ ರಾಜ ಋಷಿಗಳನ್ನು ಕ್ರೂರವಾಗಿ ಕೊಂದು ಹಾಕಿದರು. ಅವರ ಸೈನಿಕರು ಯಜ್ಞದ ಬೆಂಕಿಯನ್ನು ಸಮುದ್ರಕ್ಕೆ ಎಸೆಯುತ್ತಿದ್ದಂತೆ ಭ್ರಮನು ನೀಡಿದ ಅಸುರ ಸಹೋದರರ ವರಗಳ ವಿರುದ್ಧ ಪ್ರಸಿದ್ಧ ಋಷಿಗಳು ಉಚ್ಚರಿಸಿದ ಶಾಪಗಳು ನಿರರ್ಥಕವಾದವು. ಋಷಿಗಳು ಭಯಭೀತರಾಗಿ ಓಡಿ ಹೋದವು. ತಮ್ಮ ಪವಿತ್ರ ಪ್ರತಿಜ್ಞೆಗಳನ್ನು ಮತ್ತು ಆಚರಣೆಗಳನ್ನು ತ್ಯಜಿಸಿದರು. ತಪಸ್ವಿ ಯಶಸ್ಸನ್ನು ಸಾಧಿಸಿದ ಮತ್ತು ಧ್ಯಾನಕ್ಕೆ ಆಳವಾಗಿ ಸಮರ್ಪಿಸಿಕೊಂಡವರಿಗೂ ಸಹ ಸುಂದ ಮತ್ತು ಉಪಸುಂದರ ಕೋಪವನ್ನು ವಿರೋಧಿಸಲು ಸಾಧ್ಯವಾಗಲಿಲ್ಲ. ಮುನಿಗಳ ಒಂದು ಕಾಲದಲ್ಲಿ ಶಾಂತಿಯುತವಾಗಿದ್ದ ಆಶ್ರಯಧಾಮಗಳು ನಿರ್ಜನವಾಗಿದ್ದವು. ಅವರ ಪವಿತ್ರ ಹಡಗುಗಳು ಛಿದ್ರವಾಗಿದ್ದವು ಮತ್ತು ಅವುಗಳಲ್ಲಿದ್ದ ವಸ್ತುಗಳು ನೆಲದ ಮೇಲೆ ಚದುರಿ ಹೋಗಿದ್ದವು. ಬ್ರಹ್ಮಾಂಡವು ಕುಸಿಯುತ್ತಿರುವಂತೆ ತೋರುತ್ತಿತ್ತು. ಬ್ರಹ್ಮಾಂಡದ ವಿಸರ್ಜನೆಯ ಸಮಯದಲ್ಲಿ ಅದರ ಬಟ್ಟೆಯೇ ಹರಿದು ಹೋಯಿತು. ಎಲ್ಲಾ ಋಷಿಗಳು ಕಣ್ಮರೆಯಾದಾಗ ಸುಂದ ಮತ್ತು ಉಪಸುಂದರು ವಿವಿಧ ರೂಪಗಳನ್ನು ಪಡೆದುಕೊಳ್ಳಲು ಪ್ರಾರಂಭಿಸಿದರು. ಹುಚ್ಚುತನದ ಆನೆಗಳು, ಸಿಂಹಗಳು, ಹುಲಿಗಳು ಮತ್ತು ಇತರ ಮೃಗಗಳು ಈ ಭಯಾನಕ ವೇಷಗಳೊಂದಿಗೆ ಅವರು ತಮ್ಮ ಬೇಟೆಯನ್ನು ಬೆನ್ನಟ್ಟಿದರು. ಗುಹೆಗಳಲ್ಲಿ ಆಶ್ರಯ ಪಡೆದ ಉಳಿದ ಋಷಿಗಳನ್ನು ಬೇಟೆಯಾಡಿದರು. ಅವರ ಕ್ರೌರ್ಯಕ್ಕೆ ಯಾವುದೇ ಮಿತಿ ಇರಲಿಲ್ಲ, ಏಕೆಂದರೆ ಅವರು ತಮ್ಮ ಬಲಿಪಶುಗಳನ್ನು ಶಿಕ್ಷೆಯಿಂದ ಮುಕ್ತಗೊಳಿಸಿದರು. ಭೂಮಿಯು ತ್ಯಾಗ, ಹಬ್ಬಗಳು ಮತ್ತು ಆಚರಣೆಗಳಿಲ್ಲದೆ ಬಂಜರು ಆಗಿ ಉಳಿಯಿತು. ರಾಜರು ಮತ್ತು ಬ್ರಾಹ್ಮಣರನ್ನು ನಿರ್ನಾಮಗೊಳಿಸಲಾಯಿತು. ನಿರ್ಜನವಾದ ಭೂದೃಶ್ಯವನ್ನು ಬಿಟ್ಟು ಹೋಯಿತು. ಜನರು ಭಯಭೀತರಾದರು. ಎಲ್ಲ ವಾಣಿಜ್ಯ ವಹಿವಾಟುಗಳು ಸ್ಥಗಿತಗೊಂಡಾಗ ಹತಾಶೆಯಿಂದ ಕೂಗಿದರು. ಪಟ್ಟಣಗಳು ಮತ್ತು ಆಶ್ರಯಧಾಮಗಳು ಖಾಲಿ ಚಿಪ್ಪುಗಳು ಕಸಗಳಾಗಿ ಮಾರ್ಪಟ್ಟವು. ದೂರದ ಸಾಮ್ರಾಜ್ಯದಲ್ಲಿ ಸುಂದ ಮತ್ತು ಉಪಸುಂದರು ಮಾಡಿದರ ಸಾರ್ವತ್ರಿಕ ಹತ್ಯೆಯ ವಿನಾಶಕಾರಿ ಕೃತ್ಯವನ್ನು ನೋಡಿದಾಗ ದಿವ್ಯ ಋಷಿಗಳು, ಸಿದ್ಧರು ಮತ್ತು ಉನ್ನತ ಆತ್ಮದ ಋಷಿಗಳು ದುಃಖದಿಂದ ಹೊರಬಂದರು. ಅವರ ಭಾವೋದ್ರೇಕಗಳು, ಇಂದ್ರಿಯಗಳು ಮತ್ತು ಆತ್ಮಗಳು ಸಂಪೂರ್ಣ ನಿಯಂತ್ರಣದಲ್ಲಿದ್ದವು. ಅವರು ಬ್ರಹ್ಮಾಂಡದ ಬಗ್ಗೆ ಸಹಾನುಭೂತಿಯಿಂದ ಚಲಿಸುತ್ತಾ ಅದ್ಯ ವಾಸಸ್ಥಾನವನ್ನು ಸಮೀಪಿಸಿದರು. ಮೊಮ್ಮಗನ ನಿವಾಸಕ್ಕೆ ಆಗಮಿಸಿದಾಗ ಅವನು ದೇವತೆಗಳು, ಸಿದ್ಧರು ಮತ್ತು ಬ್ರಹ್ಮರ್ಷಿಗಳ ನಡುವೆ ಕುಳಿತಿರುವುದನ್ನು ಅವರು ಕಂಡರು. ದೇವತೆಗಳ ದೇವರು ಮಹಾದೇವನು ಅಗ್ನಿವಾಳು, ಸೋಮ, ಸೂರ್ಯ, ಸಕ್ರ ಮತ್ತು ಇತರ ಗಣ್ಯ ಋಷಿಗಳ ಪಕ್ಕದಲ್ಲಿ ಇದ್ದನು. ಆಕಾಶದ ಋಷಿಗಳು ಅಸುರ ಸಹೋದರರು ಮಾಡಿದ ದೌರ್ಜನ್ಯಗಳನ್ನು ಮೊಮ್ಮಗನಿಗೆ ವಿವರಿಸಿದಾಗ ಗಾಳಿಯು ನಿರೀಕ್ಷೆಯಿಂದ ದಟ್ಟವಾಗಿತ್ತು. ಅವರು ತಮ್ಮ ಅಪರಾಧಗಳ ಪ್ರತಿಯೊಂದು ಅಂಶವನ್ನು ಸ್ಪಷ್ಟವಾಗಿ ವಿವರಿಸಿದ್ದಾರೆ.
ಯಾವುದೇ ಅವಕಾಶವನ್ನು ಬಿಡಲಿಲ್ಲ. ಮೊಮ್ಮಗ ಶ್ರದ್ಧೆಯಿಂದ ಆಲಿಸಿದನು. ಪರಿಸ್ಥಿತಿಯ ಗಂಭೀರತೆಯನ್ನು ಅವನ ಮನಸ್ಸು ಅಳೆಯಿತು. ಒಂದು ಕ್ಷಣದ ಚಿಂತನೆಯ ನಂತರ ಅವನು ಸುಂದಾ